ಕೀ ವಾಲ್ಟ್ ಅಂದ್ರೆ ಏನು, ಅದನ್ನ ನಾವು ಹೆಂಗೆ ಕ್ರಿಯೇಟ್ ಮಾಡ್ತೀವಿ ನಮ್ಮ ಕೋಡ್ ಇಂದ, ಅದನ್ನ ನಾವು ತಿಳ್ಕೊಳಕ್ಕೆ ಟ್ರೈ ಮಾಡೋಣ. ಓಕೆನಾ? ಫಸ್ಟ್ ಮ್ಯಾನ್ಯುಯಲಿ ಕ್ರಿಯೇಟ್ ಮಾಡಕ್ ನೋಡೋಣ, ಅದಾದ್ಮೇಲೆ ಟೆರಾಫಾರ್ಮ್ ಇಂದ ಕ್ರಿಯೇಟ್ ಮಾಡಕ್ ಟ್ರೈ ಮಾಡೋಣ. ಓಕೆನಾ? ಸೊ ಇವಾಗ ಅಜ್ಯೂರ್ ಕೀ ವಾಲ್ಟ್ ಅಂದ್ರೆ ಏನು? ಓಕೆನಾ? ಸೊ ಕೀ ವಾಲ್ಟ್ ಅಂತ ಹೇಳಿದ್ರೆ ಅಜ್ಯೂರ್ ಅಲ್ಲಿ ನಾವು ನಮ್ಮ ಸೀಕ್ರೆಟ್ಸ್ ನ ಸ್ಟೋರ್ ಮಾಡ್ಬೋದು. ಓಕೆನಾ? ಸೀಕ್ರೆಟ್ ಅಂತ ಹೇಳಿದಂದ್ರೆ ಯಾವ್ದಾದ್ರು ಡೇಟಾಬೇಸ್ ಯೂಸರ್ ನೇಮ್ ಆಗ್ಬೋದು, ಪಾಸ್ವರ್ಡ್ ಆಗ್ಬೋದು, ಅವೆಲ್ಲವು. ಓಕೆನಾ? ಸೊ ಅಜ್ಯೂರ್ ಕೀ ವಾಲ್ಟ್ ಅಲ್ಲಿ 3 ಟೈಪ್ಸ್ ಇದಾವೆ. 3 ತರದ ಸೀಕ್ರೆಟ್ ಗಳನ್ನ ನಾವು ಇಟ್ಕೋಬಹುದು. ಅದರಲ್ಲಿ ಎಲ್ಲಾ ಕ್ಲೌಡ್ ಅಲ್ಲೂ ಅದರದೇ ಆದ ಕೀ ವಾಲ್ಟ್ಸ್ ಗಳು ಇರ್ತವೆ. KMS ಅಂತ ಹೇಳ್ತೀವಿ, ಕೀ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ. ಓಕೆನಾ? ಸೊ ಇದರಲ್ಲಿ ನೀವು ನೋಡಿದ್ರಂದ್ರೆ ಇದರಲ್ಲಿ ಏನಿದೆ, ಫಸ್ಟ್ ಸೀಕ್ರೆಟ್ ಮ್ಯಾನೇಜ್ಮೆಂಟ್ ಅಂತ. ಓಕೆನಾ? ಅದ್ರಲ್ಲಿ ಏನ್ ಇಡ್ತೀವಿ, ನಮ್ಮ API ಕೀಸ್ ಆಗ್ಲಿ, ಅಥವಾ ಸರ್ಟಿಫಿಕೇಟ್ ಆಗ್ಲಿ, ಯೂಸರ್ ನೇಮ್ ಪಾಸ್ವರ್ಡ್ ಆಗ್ಲಿ, ಅಥವಾ ಟೋಕನ್ ಗಳಾಗ್ಲಿ. ಸೊ ಇವನ್ನೆಲ್ಲಾನು ನಾವು ಸೀಕ್ರೆಟ್ ಮ್ಯಾನೇಜ್ಮೆಂಟ್ ಅದರಲ್ಲಿ ಸೀಕ್ರೆಟ್ಸ್ ಅಲ್ಲಿ ಇಟ್ಕೊಂತೀವಿ. ಓಕೆನಾ? ನೆಕ್ಸ್ಟ್ ಬರೋದು ಕೀ ಮ್ಯಾನೇಜ್ಮೆಂಟ್ ಅಂತ. ಕೀ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಂದ್ರೆ ಇವಾಗ ಡೇಟಾಬೇಸ್ಗೆ ನಾವು ಎಲ್ಲಾ ಡೇಟಾಬೇಸ್ನ ನಾವು ಒಂದು ಕೀಗಳಿಂದ ಎನ್ಕ್ರಿಪ್ಟ್ ಮಾಡ್ತೀವಿ. ಅಂದ್ರೆ ಏನಾಗುತ್ತೆ ಅಂದ್ರೆ, ನಾವು ಇವಾಗ ಡೇಟಾಬೇಸ್ ಅಂತ ಹೇಳಿದ್ರೆ ನಾವು ಎಲ್ಲಾ ಅಪ್ಲಿಕೇಶನ್ಗೆ ಎಲ್ಲಾ ಅಪ್ಲಿಕೇಶನ್ಗಳು ಎಲ್ಲಾ ಡೇಟಾಗಳನ್ನ ಒಂದು ಡೇಟಾಬೇಸ್ ಅಲ್ಲಿ ಇಡುತ್ತೆ. SQL ಡೇಟಾಬೇಸ್ ಆಗ್ಬೋದು ಅಲ್ವಾ, ಅಥವಾ ನೋ SQL ಡೇಟಾಬೇಸ್ ಆಗಿರ್ಬೋದು. ಇದು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಡೇಟಾನ ಹಂಗೆ ರಾಗ್ ಇಟ್ಬಿಟ್ರೆ ಯಾರಾದ್ರೂ ಬ್ಯಾಕಪ್ ನ ತಗೊಂಡ್ಬಿಟ್ಟು ಅದನ್ನ ಮತ್ತೆ ಇನ್ನೊಂದು ಯಾವ್ದಾದ್ರು ಡೇಟಾ ಅವ್ರದೇ ಆದ ಒಂದು ಡೇಟಾಬೇಸ್ ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಆ ಡೇಟಾ ಬ್ಯಾಕಪ್ ನ ಹೋಗ್ಬಿಟ್ಟು ಮತ್ತೆ ಹಾಕೋಬಹುದು ಅಲ್ವಾ. ಹಾಕೊಂಡ್ರೆ ಡೇಟಾ ಅಲ್ಲಿ ಡೇಟಾಬೇಸ್ ಅಲ್ಲಿ ಇರೋ ಡೇಟಾ ಎಲ್ಲಾನು ಅವರು ಡೇಟಾನ ಅವ್ರ ಡೇಟಾಬೇಸ್ ಅಲ್ಲಿ ಇರೋ ಎಲ್ಲಾ ಡೇಟಾನು ಅವ್ರಗಳಿಗೆ ಸಿಕ್ಬಿಟ್ರೆ ಏನಾಗುತ್ತೆ, ಎಲ್ಲಾನು ಅವರು ಕ್ಲೀನ್ ಆಗಿ ನೋಡ್ಕೋಬಹುದು ಅಲ್ವಾ. ಸೊ ಅದು ಒಂಥರ ಡೇಟಾ ಥೆಫ್ಟ್ ಆದಂಗ ಆಗುತ್ತೆ ಅಲ್ವಾ. ಸೊ ಆಗ್ಬಾರ್ದು ಅಂತ ಹೇಳಿ ಪ್ಲೇನ್ ಟೆಕ್ಸ್ಟ್ ಅಲ್ಲೇ ಇರೋದ್ರಿಂದ ಇವಾಗ ನಾವು ಡೇಟಾ ಎನ್ಕ್ರಿಪ್ಷನ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಡೇಟಾ ಎಲ್ಲಾನು ಪ್ಲೇನ್ ಟೆಕ್ಸ್ಟ್ ಅಲ್ಲೇ ಇರುತ್ತೆ. ಅವಾಗ ಏನಾಗುತ್ತೆ, ಯಾವನಾದ್ರೂ ಡೇಟಾ ಬ್ಯಾಕಪ್ ತಗೊಂಡು ಹೋಗ್ಬಿಟ್ಟು ಇನ್ನೊಂದು ಡೇಟಾಬೇಸ್ ಕ್ರಿಯೇಟ್ ಮಾಡಿ ಅಲ್ಲಿ ಇಂಪೋರ್ಟ್ ಮಾಡ್ಕೋಬಹುದು. ಎಲ್ಲಾನು ಡೇಟಾ ಪ್ಲೇನ್ ಟೆಕ್ಸ್ಟ್ ಅಲ್ಲಿ ಆಗಿರೋದ್ರಿಂದ ಅವಾಗ ಏನಾಗುತ್ತೆ, ನಾವುಗಳು ಹಂಗೆ ನೋಡಿದ್ರಂದ್ರೆ ಕಷ್ಟ ಆಗುತ್ತೆ ಅಲ್ವಾ. ಎಲ್ಲಾ ಡೇಟಾನು ಪ್ಲೇನ್ ಟೆಕ್ಸ್ಟ್ ಇರೋದ್ರಿಂದ ಯಾರು ಬೇಕಾದ್ರೂ ನೋಡ್ಕೋಬಹುದು, ಅದನ್ನ ಯೂಸ್ ಮಾಡ್ಕೋಬಹುದು. ಅದ್ರ ಬದ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಡೇಟಾನ ಸೆಕ್ಯೂರ್ ಮಾಡ್ಬೇಕಂತ ಹೇಳಿದ್ರೆ ಡೇಟಾ ಎಟ್ ರೆಸ್ಟ್ ಅಂತ ಹೇಳ್ತೀವಿ. ಡೇಟಾ ಎಟ್ ರೆಸ್ಟ್ ಅಂತ ಹೇಳಿದ್ರೆ ನಾವು ಡೇಟಾ ಇನ್ಸರ್ಟ್ ಮಾಡೋಕ್ಕೂ ಮುಂಚೆ ಅದನ್ನ ಎನ್ಕ್ರಿಪ್ಟ್ ಮಾಡ್ಬಿಟ್ಟು ಹಾಕ್ತಿವಿ. ಅದರಿಂದ ಏನಾಗುತ್ತೆ, ನಮ್ಮ ಡೇಟಾ ಯಾವಾಗ್ಲೂ ನೇಕೆಡ್ ಐ ಇಂದ ನಾವು ನೋಡಕ್ ಆಗೋದಿಲ್ಲ. ಅದನ್ನ ನೋಡ್ಬೇಕಂದ್ರೆ ಪರ್ಟಿಕ್ಯುಲರ್ ಕೀ ಇಂದ ಡಿಕ್ರಿಪ್ಟ್ ಮಾಡೇನೆ ನೋಡ್ಬೇಕಾಗುತ್ತೆ. ಓಕೆನಾ? ಸೊ ಅದಕ್ಕೋಸ್ಕರ ನಾವು ಎನ್ಕ್ರಿಪ್ಷನ್ ಯೂಸ್ ಮಾಡ್ತೀವಿ. ಸೊ ಅದಕ್ಕೊಂದು ಕೀ ಬೇಕಾಗುತ್ತೆ ಎನ್ಕ್ರಿಪ್ಟ್ ಮಾಡೋದಕ್ಕೆ ಡೇಟಾನ. ಸೊ ಅದಕ್ಕೋಸ್ಕರ ನಾವು ಈ ಕೀ ವಾಲ್ಟ್ ಇರೋದು ಕೀ ಮ್ಯಾನೇಜ್ಮೆಂಟ್ ಅಂತ ಒಂದು ಫಂಕ್ಷನ್ ಇದೆ. ಓಕೆನಾ? ಫೀಚರ್ ಇದೆ. ಅದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಡೇಟಾಬೇಸ್ ಇರೋ ಡೇಟಾನ ಎನ್ಕ್ರಿಪ್ಟ್ ಮಾಡ್ಬೋದು. ಓಕೆನಾ? ಅದ್ರ ನೆಕ್ಸ್ಟ್ ಬರೋದು ಸರ್ಟಿಫಿಕೇಟ್ ಮ್ಯಾನೇಜ್ಮೆಂಟ್ ಅಂತ. ಸರ್ಟಿಫಿಕೇಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಬೇಸಿಕಲಿ ಇವಾಗ ನಮ್ಮ ಅಪ್ಲಿಕೇಶನ್ ಇವಾಗ ಈ ವೆಬ್ಸೈಟ್ ನೋಡಿದ್ರಲ್ವಾ, ಇಲ್ಲಿ ಇದು ಸೆಕ್ಯೂರ್ ಆಗಿದೆ, ಕನೆಕ್ಷನ್ ಇಸ್ ಸೆಕ್ಯೂರ್ ಅಲ್ವಾ. ಈ ಸರ್ಟಿಫಿಕೇಟ್ ವ್ಯಾಲಿಡ್ ಅಂತ ಹೇಳ್ತಾ ಇದೆ ಅಲ್ವಾ. ಸೊ ಈ ಸರ್ಟಿಫಿಕೇಟ್ ನ ಎಲ್ಲಿ ಇಡ್ತೀರಾ ನಾವು? ಯೂಶಲಿ ನಮ್ಮ ಅಪ್ಲಿಕೇಶನ್ ಬೇಕಾಗಿರೋ ಸರ್ಟಿಫಿಕೇಟ್ ನ ನಾವು ನಮ್ಮ ಕೀ ವಾಲ್ಟ್ ಇನ್ನೊಂದು ಫೀಚರ್ ಸರ್ಟಿಫಿಕೇಟ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಅಲ್ಲಿ ನಾವು ಸರ್ಟಿಫಿಕೇಟ್ ನ ಕ್ರಿಯೇಟ್ ಮಾಡಬಹುದು, ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ನ. ಓಕೆನಾ? ಮತ್ತೆ ಇವಾಗ ಬೇರೆ ಅಪ್ಲಿಕೇಶನ್ ಬೇರೆ ಕಡೆಯಿಂದ CA ಸರ್ಟಿಫೈಡ್ ಸರ್ಟಿಫಿಕೇಟ್ಸ್ ಇರುತ್ತೆ, ಪ್ರೈವೇಟ್ ಸರ್ಟಿಫಿಕೇಟ್, ಪಬ್ಲಿಕ್ ಸರ್ಟಿಫಿಕೇಟ್. ಅದನ್ನೆಲ್ಲ ನಾವು ಇಂಪೋರ್ಟ್ ಮಾಡ್ಕೋಬಹುದು ನಮ್ಮ ಕೀ ವಾಲ್ಟ್ ಅಲ್ಲಿ, ಅದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ನಾವು ಕ್ರಿಯೇಷನ್ ಆಫ್ ಸರ್ಟಿಫಿಕೇಟ್ ಬೇರೆ ಕಡೆಯಿಂದ ಮಾಡ್ತೀವಿ, ಆ ಸರ್ಟಿಫಿಕೇಟ್ ನ ತಗೊಂಡ್ಬಿಟ್ಟು ಕೀ ವಾಲ್ಟ್ ಅಲ್ಲಿ ಇಟ್ಬಿಟ್ಟು ನಮ್ಮ ಪೈಪ್ಲೈನ್ ಅಲ್ಲಿ ರೆಫರ್ ಮಾಡ್ತೀವಿ. ಓಕೆನಾ? ಸೊ ಇವಾಗ ಎಲ್ಲೆಲ್ಲಿ ನಾವು ನಮ್ಮ ಕೀ ವಾಲ್ಟ್ ನ ಯೂಸ್ ಮಾಡ್ತೀವಿ, ಇದು ಮೇಜರ್ಲಿ ನಮ್ಮ ಕೀ ವಾಲ್ಟ್ ನ ನಾವು ಯೂಸ್ ಮಾಡೋದು ಮೇಜರ್ಲಿ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಪೈಪ್ಲೈನ್ಗಳು
ಎಲ್ಲಾನು ಕೆಲಸ ಮಾಡೋದು ನಾವು ಪೈಪ್ಲೈನ್ ಗಳಿಂದಾನೇ ಮಾಡ್ತೀವಿ. ಸೊ ಪೈಪ್ಲೈನ್ಗಳು ರನ್ ಮಾಡಿದ್ರಂದ್ರೆ ನಮ್ಮ ಸೀಕ್ರೆಟ್ಸ್ ಎಲ್ಲ ನಾವು ನಮ್ಮ ಪೈಪ್ಲೈನ್ ನಲ್ಲಿ ಹಾರ್ಡ್ ಕೋಡ್ ಮಾಡಕ್ ಹೋಗಲ್ಲ. ಓಕೆನಾ? ಎಲ್ಲಾನು ಕೀ ವಾಲ್ಟ್ ಅಲ್ಲಿ ಇಟ್ಟಿರ್ತೀವಿ. ಸೊ ಪೈಪ್ಲೈನ್ಗಳು ಏನ್ ಮಾಡುತ್ತೆ, ರನ್ ಮಾಡೋ ಟೈಮ್ ಅಲ್ಲಿ ಆ ಪರ್ಟಿಕ್ಯುಲರ್ ಕೀ ವಾಲ್ಟ್ ಇಂದ ಡೇಟಾ ತಗೊಳುತ್ತೆ, ಅದನ್ನ ಯೂಸ್ ಮಾಡುತ್ತೆ. ಆ ಯೂಸ್ ಮಾಡ್ಬಿಟ್ಟು ಪ್ರಾಬಬ್ಲಿ ಡಿಪ್ಲಾಯ್ಮೆಂಟ್ ಆಗ್ಲಿ ಅಂತವನ್ನೆಲ್ಲನು ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಪ್ಲಾಯ್ಮೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡು ಕೀವಾಲ್ಟ್ ಅಲ್ಲಿ ಇರೋ ಡೇಟಾನ ಯೂಸ್ ಮಾಡ್ಕೊಂಡ್ಬಿಟ್ಟು ಡಿಪ್ಲಾಯ್ಮೆಂಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸೀಕ್ರೆಟ್ಸ್ ಆಗಿರ್ಬೋದು, ಯಾವುದೇ ಯೂಸರ್ ನೇಮ್ ಪಾಸ್ವರ್ಡ್ ಆಗಿರ್ಬೋದು, ಅಥವಾ ಯಾವ್ದಾದ್ರು ಎನ್ಕ್ರಿಪ್ಷನ್ ಮಾಡೋದಿತ್ತು ಅಂತ ತಿಳ್ಕೊಳ್ಳಿ ಡೇಟಾಬೇಸ್ಗೆ, ಆ ಕೀನು ಯೂಸ್ ಮಾಡ್ಬೋದು. ಸರ್ಟಿಫಿಕೇಟ್ ಮ್ಯಾನೇಜ್ಮೆಂಟ್ ಯಾವ್ದಾದ್ರು ಅಪ್ಲಿಕೇಶನ್ಗೆ ಡಿಪ್ಲಾಯ್ಮೆಂಟ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ಮೈಕ್ರೋ ಸರ್ವಿಸ್ ನಮ್ದು 3 ಟೈರ್ ಆರ್ಕಿಟೆಕ್ಚರ್ ಇದೆ ಅಲ್ವಾ. ಸೊ ಅದಕ್ಕೆಲ್ಲಾನು ಅವೆಲ್ಲ ಮೈಕ್ರೋ ಸರ್ವಿಸಸ್. ಇವಾಗ ನಾವು ಲಾಸ್ಟ್ ಟೈಮ್ ಎಲ್ಲ ರನ್ ಮಾಡಿದ್ದು ಎಚ್ ಟಿ ಪಿ ಅಂದ್ರೆ ಸೆಕ್ಯೂರ್ ಅಲ್ಲ. ಅದನ್ನ ಸೆಕ್ಯೂರ್ ಮಾಡ್ಬೇಕಂತ ಹೇಳಿದ್ರೆ ಅಂತ ತಿಳ್ಕೊಳ್ಳಿ, ನಮ್ಮ ವೆಬ್ಸೈಟ್ ನ ನಾವು ಸರ್ಟಿಫಿಕೇಟ್ ನ ಯೂಸ್ ಮಾಡ್ಬೇಕಾಗತ್ತೆ. ಆ ಸರ್ಟಿಫಿಕೇಟ್ ನ ಎಲ್ಲಿಡ್ತೀವಿ? ಈ ಕೀ ವಾಲ್ಟ್ ಅಲ್ಲಿ ಇಡ್ತೀವಿ. ಅದರಿಂದ ಏನಾಗುತ್ತೆ, ನಮ್ಮ ಪೈಪ್ಲೈನ್ ರನ್ ಮಾಡೋ ಟೈಮ್ ಅಲ್ಲಿ ಅದೇನ್ ಮಾಡುತ್ತೆ, ಇಲ್ಲಿಂದ ಪಿಕ್ ಮಾಡುತ್ತೆ, ಆಮೇಲೆ ಹೋಗ್ಬಿಟ್ಟು ಡಿಪ್ಲಾಯ್ ಮಾಡುತ್ತೆ. ಸೊ ಇವೆಲ್ಲದು ಯೂಸ್ ಕೇಸ್ ಅಲ್ಲಿ ನಾವು ಕೀ ವಾಲ್ಟ್ ನ ಮೇಜರ್ಲಿ ಆಗಿ ಯೂಸ್ ಮಾಡ್ತೀವಿ. ಓಕೆನಾ? ನಮ್ಮ ನಾರ್ಮಲ್ ಯಾವುದೇ ಪೈಪ್ಲೈನ್ ಗಳು ನಾವು ಯಾವುದೇ ಪೈಪ್ಲೈನ್ ಗಳನ್ನ ಯೂಸ್ ಮಾಡಿದ್ರೆ ಕೀ ವಾಲ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ ಒಂದು ಕಾಂಪೋನೆಂಟ್. ಅಲ್ಲಿ ಎಲ್ಲಾನು ನಾವು ಪ್ಯಾಟ್ ಟೋಕನ್ ಆಗ್ಲಿ ಅಥವಾ ಯಾವ್ದಾದ್ರು ಸೀಕ್ರೆಟ್ಸ್ ಆಗ್ಲಿ, ಡೇಟಾಬೇಸ್ ಸೀಕ್ರೆಟ್ಸ್ ಆಗ್ಲಿ, ಅವನ್ನೆಲ್ಲಾನು ಕೀ ವಾಲ್ಟ್ ಅಲ್ಲೇ ಇಟ್ಟಿರ್ತೀವಿ. ಸೊ ಕೀ ವಾಲ್ಟ್, ಸ್ಟೋರೇಜ್ ಅಕೌಂಟು, ನೆಟ್ವರ್ಕ್, ಇವೆಲ್ಲ ಕಾಮನ್ ಆಗಿ ಎಲ್ಲಾ ಪ್ರಾಜೆಕ್ಟ್ ಗಳಲ್ಲೂ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಇವಾಗ ನಾನೇನ್ ಮಾಡ್ತೀನಿ, ಒಂದು ಕೀ ವಾಲ್ಟ್ ನ ಕ್ರಿಯೇಟ್ ಮಾಡೋದಕ್ಕೆ ತೋರಿಸ್ತೀನಿ ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅಂತ. ಫಸ್ಟ್ ಅಜ್ಯೂರ್ ಪೋರ್ಟಲ್ ಇಂದ ಕ್ರಿಯೇಟ್ ಮಾಡ್ತೀನಿ. ಅದಾದ್ಮೇಲೆ ನಾವು ನಮ್ಮ ಟೆರಾಫಾರ್ಮ್ ಕೋಡ್ ಇಂದ ಹೆಂಗೆ ಕ್ರಿಯೇಟ್ ಮಾಡೋದು ಅದನ್ನ ಹೇಳ್ಕೊಡ್ತೀನಿ. ಓಕೆನಾ? ಇಲ್ಲಿ ಎಟ್ ದ ಟಾಪ್ ಏನ್ ಮಾಡಿ ಅಂತ ಹೇಳಿದ್ರೆ ಕೀ ವಾಲ್ಟ್ ಅಂತ ಸರ್ಚ್ ಮಾಡಿ. ಓಕೆನಾ? ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಗೆ ಕೀ ವಾಲ್ಟ್ ಅಂತ ಸಿಗುತ್ತೆ. ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಅದಕ್ಕೆ ಕ್ಲಿಕ್ ಮಾಡ್ಬಿಟ್ಟು ನಾವು ರಿಸೋರ್ಸ್ ಗ್ರೂಪ್ ಏನಂತ ಕೊಡೋಣ, ನಾವು ವಿ ಅಂತ ಕೊಡೋಣ. ವಿ ಅಂತ ಹೇಳಿದ್ರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಕೊಡ್ರಿ, ಇಲ್ಲಿ ವಿ ಅಂತ ಕೊಡೋಣ. ಓಕೆನಾ? ವಿ ಅಂದ್ರೆ ಕೀ ವಾಲ್ಟ್ ಅಂತ ಶಾರ್ಟ್ ನೇಮ್ ಆಗಿ ಇಟ್ಟಿದ್ದೀನಿ. ಅದು ರಿಸೋರ್ಸ್ ಗ್ರೂಪ್ ಆಟೋಮೆಟಿಕ್ ಆಗಿ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ವಿ ನೇಮ್ ಇದೆ ಅಲ್ವಾ, ನಾನು ಏನಂತ ಕೊಡ್ತೀನಿ, ಸಂಗಮ್ 1 ಅಂತಾನೆ ಕೊಡೋಣ. ಇದು ಆಲ್ರೆಡಿ ಯೂಸ್ ಅಲ್ಲಿ ಇದೆ. ಓಕೆನಾ? ಸೊ ಯಾರೋ ಯೂಸ್ ಮಾಡ್ತಾ ಇದಾರೆ, ನಾನು ಏನ್ ಕೊಡ್ತೀನಿ, 2 3 4 5. ಓಕೆನಾ? ಇದನ್ನ ಯಾರು ಯೂಸ್ ಮಾಡ್ತಾ ಇಲ್ಲ. ಇನ್ನೊಂದು, ಈ ಕೀ ವಾಲ್ಟ್ ನೇಮ್ ಇದೆ ಅಲ್ವಾ, ಇದು ಒಂಥರ ಸಬ್ ಡೊಮೇನ್ ಆಗಿ ಕ್ರಿಯೇಟ್ ಮಾಡುತ್ತೆ. ಈ ನೇಮ್ಗಳು ಸ್ವಲ್ಪ ಯುನೀಕ್ ಆಗಿರ್ಬೇಕು, ಓವರ್ ದ ವರ್ಲ್ಡ್ ಯಾರು ಯೂಸ್ ಮಾಡಿರ್ಬಾರ್ದು. ಓಕೆನಾ? ಅಂತ ನೇಮ್ ಕೊಡ್ಬೇಕಾಗತ್ತೆ, ಯುನೀಕ್ ಆಗಿರ್ಬೇಕು. ಓಕೆನಾ? ನಾನು ಇಲ್ಲಿ ಸೆಂಟ್ರಲ್ ಇಂಡಿಯಾನೇ ಅಂತ ಕೊಡೋಣ. ಓಕೆನಾ? ಆಮೇಲೆ ಇಲ್ಲಿ ಪ್ರೈಸಿಂಗ್ ಟೈರ್ ಇದೆ, ನಾನು ಹೇಳ್ತೀನಿ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ಟ್ಯಾಂಡರ್ಡ್ ಮತ್ತೆ ಪ್ರೀಮಿಯಂ. ಓಕೆನಾ? ಸ್ಟ್ಯಾಂಡರ್ಡ್ ಅಂದ್ರೆ ನಾರ್ಮಲ್ ಆಗಿರೋ ಕೀ ವಾಲ್ಟ್. ಇಲ್ಲಿ ಪ್ರೀಮಿಯಂ ಅಂತ ಹೇಳಿದ್ರೆ HSM ಬ್ಯಾಕ್ಡ್ ಕೀಸ್. HSM ಅಂದ್ರೆ ಹಾರ್ಡ್ವೇರ್ ಸೆಕ್ಯೂರಿಟಿ ಮಾಡೆಲ್ ಅಂತ. ಇದು ನಾವು ಕೀಸ್ ಯೂಸ್ ಮಾಡ್ತೀವಲ್ವಾ, ಕೀ ಮ್ಯಾನೇಜ್ಮೆಂಟ್ಗೋಸ್ಕರ ಕೀ ಕ್ರಿಯೇಟ್ ಮಾಡೋದಿರುತ್ತಲ್ವಾ, ಅದರದೇ ಆದ ಸಪರೇಟ್ HSM ಗಳಿರ್ತವೆ. ಇನ್ನೊಂದು ಸಪರೇಟ್ ಸರ್ವಿಸೇ ಇರುತ್ತೆ. ಓಕೆನಾ? ಅದರಿಂದ ನಾವು ಆ ಕೀನ ಜನರೇಟ್ ಮಾಡ್ತೀವಿ. ಇವಾಗ ಒಂದೊಂದು ಬ್ಯಾಂಕಿಂಗ್ ಅಪ್ಲಿಕೇಶನ್ ಆಗ್ಲಿ, ಅಥವಾ ಕ್ರಿಪ್ಟೋ ರಿಲೇಟೆಡ್, ಅಥವಾ ಡಿಫ್ರೆಂಟ್ ಬ್ಯಾಂಕಿಂಗ್ ರಿಲೇಟೆಡ್ ಅಪ್ಲಿಕೇಶನ್ಗೆ ನಮಗೆ HSM ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅದು ಸಿಕ್ಕಾಪಟ್ಟೆ ಯುನೀಕ್ ಆಗಿರ್ಬೇಕು ಆ ನಂಬರು, ಆ ಕೀಸು. ಸೊ ಅದಕ್ಕೋಸ್ಕರ ನಾವು ಆ ಆ ಟೈಪ್ ಆಫ್ ರಿಕ್ವೈರ್ಮೆಂಟ್ ಅಲ್ಲಿ ಅವಾಗ ಮಾತ್ರ ನಾವು ಇದು ಪ್ರೀಮಿಯಂ ನ ಯೂಸ್ ಮಾಡ್ತೀವಿ. ಇಲ್ಲಾಂದ್ರೆ ನಾರ್ಮಲ್ ಕೇಸ್ಗೆ ಈ ಸ್ಟ್ಯಾಂಡರ್ಡ್ ಇದ್ರೆ ಸಾಕು. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಸಾಫ್ಟ್ ಡಿಲೀಟ್ ಅಂತ ಇದೆ ಅಲ್ವಾ, ಇಲ್ಲಿ ಸಾಫ್ಟ್ ಡಿಲೀಟ್ ಎನೇಬಲ್ಡ್ ಅಂತ ಇದೆ. ಸೊ ಇದ್ರ ಅರ್ಥ ಏನು? ಸಾಫ್ಟ್ ಡಿಲೀಟ್ ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇವಾಗ ನೋಡಿ, ನಾವು ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ ಅಂತ ತಿಳ್ಕೊಳ್ಳಿ. ಓಕೆನಾ? ಇಲ್ಲಿ ನಾನು ಒಂದು ಕನ್ನಡ ಡೆಮೋ ಫೋಲ್ಡರ್. ಓಕೆನಾ? ಇಲ್ಲಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೀವಿ, ಎಲ್ಲಿ ಡೆಸ್ಕ್ಟಾಪ್ ಅಲ್ಲಿ. ಓಕೆನಾ? ಇದ್ರಲ್ಲಿ ಏನು ಅಂತದ್ದು ಏನಿಲ್ಲ, ನಾನು ಹಂಗೆ ಒಂದು ಫೈಲ್ ಕ್ರಿಯೇಟ್ ಮಾಡ್ಬಿಡ್ತೀನಿ. ಫೈಲ್ ಏನ್ ಬೇಕಾಗಲ್ಲ.
ಓಕೆನಾ. ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಒಂದು ಟಚ್ ಅಂತ ಕಮಾಂಡ್ ಇದೆ, ಅದನ್ನೇ ಯೂಸ್ ಮಾಡ್ತೀನಿ. ಟಚ್ ಟೆಸ್ಟ್ ಅಂಡರ್ಸ್ಕೋರ್ KV. ಓಕೆನಾ. ಇವಾಗ ಒಂದು ಫೈಲ್ ಮತ್ತೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ವಿ, ಕರೆಕ್ಟಾ. ಇವಾಗ ಇಲ್ಲಿ ನಾವು ನಮ್ಮ ಸಾಫ್ಟ್ ಡಿಲೀಟ್, ಓಕೆನಾ, ಇದು ನಾರ್ಮಲ್ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನಾನು. ಓಕೆನಾ. ಸಾಫ್ಟ್ ಡಿಲೀಟ್ ಅಂತ ಹೇಳಿದ್ರೆ ಏನ್ ಹೇಳಿ, ಇಲ್ಲಿ ಬೈ ಡಿಫಾಲ್ಟ್ ಸಾಫ್ಟ್ ಡಿಲೀಟ್ ಎನೇಬಲ್ಡ್ ಅಂತ ಇದೆ. ಮುಂಚೆ ಇದು ಆಪ್ಷನಲ್ ಇತ್ತು. ಒಂದ್ ಹೆಚ್ಚು ಕಡೆ ಒಂದು 2 ವರ್ಷನೋ ಅಥವಾ 3 ವರ್ಷ ಹಿಂದ್ಗಡೆ ಈ ಸಾಫ್ಟ್ ಡಿಲೀಟ್ ನ ಬೈ ಡಿಫಾಲ್ಟ್ ಆಗಿ ಎನೇಬಲ್ ಮಾಡಿದ್ರು. ಓಕೆನಾ. ಈ ಸಾಫ್ಟ್ ಡಿಲೀಟ್ ಅರ್ಥ ಏನು ಅಂತ ಹೇಳಿದ್ರೆ, ಇವಾಗ ನಿಮ್ಮ ಲ್ಯಾಪ್ಟಾಪ್ ಗಳಲ್ಲಿ ಆಬ್ವಿಯಸ್ಲಿ ನೀವು ಯಾವ್ದಾದ್ರು ಒಂದು ಫೈಲ್ಸ್ ನ ಡಿಲೀಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಅದು ಎಲ್ಲಿಗೆ ಹೋಗುತ್ತೆ, ರೀಸೈಕಲ್ ಬಿನ್ ನಲ್ಲಿ ಹೋಗಿ ಕುತ್ಕೊಳತ್ತೆ, ಕರೆಕ್ಟಾ. ಡೈರೆಕ್ಟ್ ಆಗಿ ಡಿಲೀಟ್ ಮಾಡಲ್ಲ. ನೀವು ಶಿಫ್ಟ್ ಡಿಲೀಟ್ ಹೊಡೆದ್ರೆ ಅದು ಬೇರೆ ಮಾತು. ಓಕೆನಾ. ಇಲ್ಲಿ ಏನಂತ ಹೇಳಿದ್ರೆ, ಇಲ್ಲಿ ಈ ಫೋಲ್ಡರ್ ನ ನಾವು ಡಿಲೀಟ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ, ಅಲ್ಲಿಗೆ ಹೋಗಿ ರೀಸೈಕಲ್ ಬಿನ್ ನಲ್ಲಿ ಕುತ್ಕೊಂತು, ಕರೆಕ್ಟಾ. ಸೊ ಇದಕ್ಕೆ ನಾವೇನಂತೀವಿ, ಸಾಫ್ಟ್ ಡಿಲೀಟ್ ನಾರ್ಮಲ್ ಕೇಸ್ ಅಲ್ಲಿ, ಅಲ್ವಾ. ಏನಕ್ಕಂದ್ರೆ ಡಿಲೀಟ್ ಅಲ್ಲಿ ಇಲ್ಲಿದೆ. ಇವಾಗ ಇಲ್ಲಿ ನೋಡಿದ್ರೆ ನನ್ನ ಡೆಸ್ಕ್ಟಾಪ್ ಇಂದ ಹೊರಟೋಯ್ತು, ಅಲ್ವಾ. ಇಲ್ಲಿ ಪುಟ್ ಇಟ್ ಬ್ಯಾಕ್ ಅಂತ ಮಾಡಿದ್ರೆ ವಾಪಸ್ ಬಂತು, ಕರೆಕ್ಟಾ. ಸೊ ಇದೇ ಈ ಸಾಫ್ಟ್ ಡಿಲೀಟ್ ಅನಲಾಗಿ ನೀವು ಅದೇ ಕೀವಾಲ್ಟ್ ಮೇಲೆ ಹಾಕಿದ್ರೆ ಇಲ್ಲಿ ಸಾಫ್ಟ್ ಡಿಲೀಟ್ ಎನೇಬಲ್ಡ್ ಬೈ ಡಿಫಾಲ್ಟ್ ಎನೇಬಲ್ಡ್ ಅಂತ ಇದೆ. ಅಂದ್ರೆ ಇವಾಗ ಅಕಸ್ಮಾತ್ ನಿಮ್ ಕೊಲೀಗ್ಸ್ ಅಥವಾ ಫ್ರೆಶರ್ ಯಾರೋ ಇದ್ರಂತ ತಿಳ್ಕೊಳ್ಳಿ, ನಿಮ್ ಟೀಮ್ ಅಲ್ಲಿ ಹೋಗ್ಬಿಟ್ಟು ಬೈ ಆಕ್ಸಿಡೆಂಟ್ಲಿ ಡಿಲೀಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅವಾಗ ಅದನ್ನ ನೀವು ವಾಪಸ್ನ ತಗೊಂಬರ್ಬೋದು, ಅಲ್ವಾ. ಇದು ಎಕ್ಸಾಂಪಲ್ ಇದೇ ರೀತಿ ಅಲ್ವಾ. ಇವಾಗ ನಾನು ಇಲ್ಲಿ ಡಿಲೀಟ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಮೂಟು ಬಿನ್ ಡಿಲೀಟ್ ಆಯ್ತು, ಅಲ್ವಾ. ನಾನು ಇಲ್ಲಿಂದ ಪುಟ್ ಇಟ್ ಬ್ಯಾಕ್ ಅಂತ ಹೇಳ್ಬೋದು. ಇವಾಗ ಅದೇ ರೀತಿಯಲ್ಲಿ ಬೈ ಆಕ್ಸಿಡೆಂಟ್ಲಿ ಈ ಕೀ ವಾಲ್ಟ್ ಕ್ರಿಯೇಟ್ ಮಾಡಿರೋದನ್ನ ಯಾರಾದ್ರು ಡಿಲೀಟ್ ಮಾಡಿದ್ರೆ ನಾವು ವಾಪಸ್ ಮತ್ತೆ ರೀಇನ್ಸ್ಟೇಟ್ ಮಾಡ್ಬೋದು, ಅಂದ್ರೆ ಪುನಃ ಅದನ್ನ ವಾಪಸ್ ತಗೊಂಡ್ ಬರ್ಬೋದು. ಓಕೆನಾ. ಅದಕ್ಕೆ ಸಾಫ್ಟ್ ಡಿಲೀಟ್ ಅಂತ ಹೇಳ್ತೀವಿ. ಡೇಸ್ ಟು ರಿಟೇನ್ ಇನ್ ದ ಡಿಲೀಟೆಡ್ ವಾಲ್ಟ್ಸ್ ಅಂದ್ರೆ ಇದೇನ್ ಅರ್ಥ ಅಂತ ಹೇಳಿದ್ರೆ, ಇವಾಗ ನಾನು ಇಲ್ಲಿ ಡಿಲೀಟ್ ಮಾಡಿದ್ನಲ್ಲ, ಡಿಲೀಟ್ ಮಾಡಿದ ತಕ್ಷಣ ಇಲ್ಲಿ ಹೋಗಿ ಕುತ್ಕೊಂತದ್ದು ರೀಸೈಕಲ್ ಬಿನ್ ಅಲ್ಲಿ, ಅಲ್ವಾ. ಇದನ್ನ ಎಷ್ಟು ದಿನ ತನಕ ಇಲ್ಲಿ ರೀಸೈಕಲ್ ಬಿನ್ ಅಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಇದು ಕಾಂಟೆಕ್ಸ್ಟ್ ಏನಂತ ಕೊಡ್ತಾ ಇದ್ದೀನಿ, ಕೀ ವಾಲ್ಟ್ ಅಕಸ್ಮಾತ್ ಡಿಲೀಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ಎಷ್ಟು ದಿನ ತನಕ ರೀಸೈಕಲ್ ಬಿನ್ ಅಲ್ಲಿ ಇಟ್ಕೋಬಹುದು. ಇಲ್ಲಿ ಬೈ ಡಿಫಾಲ್ಟ್ 90 ಅಂತ ಇದೆ. 90 ಅಂತ ಹೇಳಿದ್ರೆ 90 ದಿನ ತನಕ ಅದು ಕಾಯುತ್ತೆ. ಯಾರಾದ್ರೂ ತಿಳ್ಕೊಂಡು ಓಕೆ ಯಾರೋ ಡಿಲೀಟ್ ಮಾಡಿದಾರೆ ವಾಪಸ್ ತರೋಣ ಪುಟ್ ಇಟ್ ಬ್ಯಾಕ್ ಅಂತ ಮಾಡೋಣ ಅನ್ನೋದಕ್ಕೆ ಇದು 90 ಡೇಸ್ ಅಂತ ಕೊಟ್ಟಿರ್ತೀವಿ ಬೈ ಡಿಫಾಲ್ಟ್. ಇದನ್ನ ನಾವು ಇವಾಗ 1 ದಿನ ಅಂತ ಕೊಟ್ರೆ ಎರರ್ ಬರುತ್ತೆ ನಮಗೆ, ಅಲ್ವಾ. ಮ್ಯಾಕ್ಸಿಮಮ್ 90 ಡೇಸ್ ಇಟ್ಕೋಬಹುದು ಅಥವಾ ಮಿನಿಮಮ್ 7 ಡೇಸ್. ಓಕೆನಾ. 1 ದಿನ ಅಂತ ಇಟ್ಕೊಳಕ್ಕಾಗಲ್ಲ, ಮಿನಿಮಮ್ 7 ಡೇಸ್ ಅಂದ್ರೆ ಒಂದು 7 ದಿನ ಇರ್ಲಿ ಅಂತ ಕೊಟ್ಟಿದ್ದಾರೆ ಅವರು ಡಿಫಾಲ್ಟ್ ಆಗಿ. 90 ದಿನ ಅಂದ್ರೆ 3 ತಿಂಗಳು. ಇವಾಗ ಒಂದು ಯಾವ ಕೀವಾಲ್ಟ್ ಯೂಸ್ ಆಗ್ತಾ ಇದೆ ಅಂತ ಹೇಳಿದ್ರೆ 90 ತಿಂಗಳ ತನಕ 90 ದಿನಗಳ ತನಕ ಯಾರು ನೋಡಿಲ್ಲ ಅಂತ ತಿಳ್ಕೊಳ್ಳಿ, ಅದ್ರ ಅರ್ಥ ಇದು ಕೀವಾಲ್ಟ್ ಯೂಸ್ಲೆಸ್ ಕೀವಾಲ್ಟ್ ಅಂತ ಅರ್ಥ. ಇಲ್ಲಾಂದ್ರೆ ನಮ್ಮ ಪೈಪ್ಲೈನ್ ಗಳೆಲ್ಲ ಫೇಲ್ ಆಗುತ್ತೆ ಯಾವ್ದಾದ್ರು ಯೂಸ್ ಮಾಡ್ತಾ ಇದ್ರೆ. ಓಕೆನಾ. ನಾನು ಇಲ್ಲಿ ಡೆಮೋಗೋಸ್ಕರ 7 ದಿನ ಅಂತ ಕೊಡ್ತಾ ಇದ್ದೀನಿ, 7 ದಿನ, 7 ದಿನಗಳು ಅಂತ. ಓಕೆನಾ. ಇಲ್ಲಿ ಒಂದು ಪುರ್ಜ್ ಪ್ರೊಟೆಕ್ಷನ್ ಅಂತ ಇದೆ. ಓಕೆನಾ. ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇವಾಗ ಡಿಸೇಬಲ್ ಪುರ್ಜ್ ಪ್ರೊಟೆಕ್ಷನ್, ಇದ್ರ ಅರ್ಥ ಏನು ಅಂತ ಹೇಳಿದ್ರೆ, ಇವಾಗ ನಾವು ಎನೇಬಲ್ ಅಂತ ಮಾಡಿದಂತ ತಿಳ್ಕೊಳ್ಳಿ ಪುರ್ಜ್ ಪ್ರೊಟೆಕ್ಷನ್, ಅವಾಗ ಏನಾಗುತ್ತೆ, ಮ್ಯಾಂಡೇಟರಿ ರಿಟೆನ್ಷನ್ ಪೀರಿಯಡ್ ಫಾರ್ ಡಿಲೀಟೆಡ್ ವಾಲ್ಟ್ಸ್. ಅದ್ರ ಅರ್ಥ ಏನು ಅಂತ ಹೇಳಿದ್ರೆ, ಪುರ್ಜ್ ಪ್ರೊಟೆಕ್ಷನ್ ಎನೇಬಲ್ ಮಾಡಿದ್ರೆ ಇಲ್ಲಿ ನಾನು ರೀಸೈಕಲ್ ಬಿನ್ ಅಲ್ಲಿ ಹಾಕ್ತೀನಿ ಅಂತ ತಿಳ್ಕೊಳ್ಳಿ, ಮಿನಿಮಮ್ ಇದು 7 ಡೇಸ್ ಇರ್ಲೇಬೇಕು. ನಾನು ಹೋಗ್ಬಿಟ್ಟು ಮತ್ತೆ ಡಿಲೀಟ್ ಮಾಡಕ್ ಆಗಲ್ಲ, ಡಿಲೀಟ್ ಇಮಿಡಿಯೇಟ್ಲಿ ಮಾಡೋದಕ್ಕಾಗಲ್ಲ, ಯಾಕಂದ್ರೆ ಇಲ್ಲಿ ಪುರ್ಜ್ ಪ್ರೊಟೆಕ್ಷನ್ ಎನೇಬಲ್ಡ್ ಅಂತ ಬರುತ್ತೆ. ಓಕೆನಾ. ಇದ್ರ ಅರ್ಥ. ಸೊ ನಾನು ಇವಾಗ ಡಿಸೇಬಲ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಅದ್ರ ಅರ್ಥ ನಾನು ರೀಸೈಕಲ್ ಬಿನ್ ಅಲ್ಲಿ ಹಾಕ್ತೀನಿ, ಹೋಗ್ಬಿಟ್ಟು ರೀಸೈಕಲ್ ಇಂದ ಡಿಲೀಟ್ ಮಾಡ್ದಂದ್ರೆ ಇದು ಫೋಲ್ಡರ್ ಹೊರಟೋಗುತ್ತೆ, ಅಲ್ವಾ. ಅದೇ ಕೀವಾಲ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಲ್ಲಿ 7 ಡೇಸ್ ಕೊಟ್ನಾ, ಇಲ್ಲಿ ಡಿಸೇಬಲ್ ಅಂತ ಹೇಳಿದಂದ್ರೆ ಅದ್ರ ಅರ್ಥ ಏನು, ಹೋಗ್ಬಿಟ್ಟು ಇಲ್ಲಿ ಡಿಲೀಟೆಡ್ ಅಲ್ಲಿ ಇರುತ್ತೆ, ಅಲ್ಲಿಗೆ ಹೋಗ್ಬಿಟ್ಟು ಡಿಲೀಟ್ ಮಾಡ್ಬಿಟ್ರೆ ಕೀವಾಲ್ಟ್ ಡಿಲೀಟ್ ಆದಂಗೆ. ಓಕೆನಾ. ಆ ರೀತಿ ಇದು ಕಾನ್ಫಿಗರೇಷನ್. ಸೊ ಅದೇ ರೀತಿ ನಾವು ನೆಕ್ಸ್ಟ್ ಎನೇಬಲ್ ಅಂತ ಇಟ್ಟಂದ್ರೆ ಇದ್ರಲ್ಲಿಂದ ಏನಾಗುತ್ತೆ ಅಂದ್ರೆ ಕಾಸ್ಟ್ ಇಂಪ್ಯಾಕ್ಟ್ ಇರುತ್ತೆ. ಓಕೆನಾ. ಇದು ಇವಾಗ ನಾನು ಎನೇಬಲ್ ಪುರ್ಜ್ ಪ್ರೊಟೆಕ್ಷನ್ ಅಂತ ಮಾಡಿದ್ರೆ ಇದು ಎನ್ಫೋರ್ಸ್ ಮಾಡುತ್ತೆ ಎಷ್ಟು ದಿನ, 7 ದಿನ ಇದ್ದೇ ಇರುತ್ತೆ ಡಿಲೀಟೆಡ್ ಅಲ್ಲಿ ರೀಸೈಕಲ್ ಬಿನ್ ಅಲ್ಲಿ. ಇದು ಅಜ್ಯೂರ್ದು ರೀಸೈಕಲ್ ಬಿನ್ ಅಂತ ಲೆಕ್ಕಾಚಾರ ಹಾಕೊಳ್ಳಿ. ಓಕೆನಾ.
ಸೊ ಅದರಿಂದ ಏನಾಗುತ್ತೆ, ನಮ್ಗೆ 7 ದಿನ ಕಂಪಲ್ಸರಿ ನಾವು ಕಾಸ್ಟ್ ದುಡ್ಡು ಕೊಡ್ಲೇಬೇಕಾಗತ್ತೆ. ಓಕೆನಾ? ಸೊ 7 ದಿನ ಕಂಪಲ್ಸರಿ ಆಗಿ ಕಾಸ್ಟ್ ಬಿದ್ದೇ ಬೀಳುತ್ತೆ. ಸೊ ಇದು ಅದ್ರ ಸೈಡ್ ಇಂಪ್ಯಾಕ್ಟ್. ಓಕೆನಾ? ಇದು ಡೆಮೋ ಆಗಿರೋದ್ರಿಂದ ನಾನೇನ್ ಮಾಡ್ತೀನಿ, ಡಿಸೇಬಲ್ ಮಾಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿದ್ರೆ ಇದು ಯಾವ ಟೈಪ್ ಆಫ್ ಆಕ್ಸೆಸ್ ಕೊಡ್ಬೋದು. ಅಸ್ಯೂರ್ ರೋಲ್ ಬೇಸ್ಡ್ ಕೊಡ್ಬೋದು ಅಥವಾ ವಾಲ್ಟ್ಸ್ ಆಕ್ಸೆಸ್ ಕೊಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ಆಕ್ಸೆಸ್ ಕೊಡ್ಬೋದು ನಾವು. ಅಂದ್ರೆ ಯೂಸರ್ನ ಹೆಂಗೆ ಪಾಲಿಸಿಯಿಂದನೂ ಯೂಸ್ ಮಾಡ್ಬೋದು ಅಥವಾ ರೋಲ್ ಬೇಸ್ಡ್ ಮಾಡ್ಬೋದು. ಓಕೆನಾ? ಮೈಕ್ರೋಸಾಫ್ಟ್ ರೆಕಮೆಂಡ್ ಮಾಡೋದು ರೋಲ್ ಬೇಸ್ಡ್. ಯಾಕಂದ್ರೆ ನಾವು ಯೂಸರ್ನ ಒಂದು ಈ ಎಂಟ್ರಾ ಗ್ರೂಪ್ ಅಲ್ಲಿ ಇಟ್ಕೋಬಹುದು. ಓಕೆನಾ? ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆ ಯೂಸರ್ನ ಆಡ್ ಮಾಡ್ಬೋದು. ಓಕೆನಾ? ಫಸ್ಟ್ ನಾನು ಇದು ವಾಲ್ಟ್ ಆಕ್ಸೆಸ್ ಪಾಲಿಸಿ ಅಂತ ತೋರಿಸ್ತೀನಿ, ಅದು ನೋಡೋಣ ಹೆಂಗಿದೆ ಅಂತ. ಅದಾದ್ಮೇಲೆ ರೋಲ್ ಬೇಸ್ಡ್ಗೂ ಹೋಗೋಣ. ಓಕೆನಾ? ಸೊ ಇವಾಗ ನಾವು ನೆಕ್ಸ್ಟ್ ಅಂತ ಹೇಳಿದ್ರೆ ಇಲ್ಲಿ ನೆಟ್ವರ್ಕಿಂಗ್ ಬರುತ್ತೆ. ಓಕೆನಾ? ಸೊ ಎನೇಬಲ್ ಪಬ್ಲಿಕ್ ಆಕ್ಸೆಸ್ ಅಂತ ಹೇಳಿದ್ರೆ ನಿಮಗೆ ಈ ಈ ಕೀ ವಾಲ್ಟ್ ನ ನಾವು ಪ್ರೋಗ್ರಾಮೆಟಿಕ್ಲಿ ಪಬ್ಲಿಕ್ ಯಾವ್ದೋ ಇಂಟರ್ನೆಟ್ ಕ್ಯಾಫೆ ಇಂದ ಆಗ್ಲಿ ಬೇರೆ ಇಂಟರ್ನೆಟ್ ಇಂದನೂ ಲಾಗಿನ್ ಆಗ್ಬೋದು. ನಾನು ಇದನ್ನ ಡಿಸೇಬಲ್ ಮಾಡಿದ್ರೆ ಅವಾಗ ಏನಾಗುತ್ತೆ, ನಾನು ನೋಡಿ ಅಲ್ಲಿ ಆಪ್ಷನ್ಸ್ ಬರ್ತಾ ಇತ್ತಲ್ವಾ, ಇವಾಗ ಅದು ಹೊರಟೋಯ್ತು. ಇವಾಗ ಎನೇಬಲ್ ಮಾಡಿದ್ರೆ ಅಷ್ಟೇ ಇಲ್ಲಿ ತೋರಿಸುತ್ತೆ ಆಲ್ ನೆಟ್ವರ್ಕ್ಸ್ ಅಥವಾ ಸಿಲೆಕ್ಟೆಡ್ ನೆಟ್ವರ್ಕ್ಸ್. ಇಲ್ಲಿ ನಾವು ಆಕ್ಚುಲ್ ವರ್ಕ್ ಅಲ್ಲಿ ನಾವು ನಾವು ಎನೇಬಲ್ ಪಬ್ಲಿಕ್ ಆಕ್ಸೆಸ್ ನ ನಾವು ಟಿಕ್ ಮಾಡಿರಲ್ಲ. ಏನಕ್ಕಂದ್ರೆ ನಮಗೆ ಡೇಟಾ ಎಲ್ಲ ಪ್ರೈವೇಟ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಪಬ್ಲಿಕ್ ಆಕ್ಸೆಸ್ ಇಡಕ್ ಹೋಗೋದಿಲ್ಲ. ಓಕೆನಾ? ಇದು ಡೆಮೋ ಆಗಿರೋದ್ರಿಂದ ನಾನು ಎನೇಬಲ್ ಪಬ್ಲಿಕ್ ಆಕ್ಸೆಸ್ ಅಂತ ಕೊಡ್ತೀನಿ. ಇದ್ರಲ್ಲೂ ನಾವು ಮೆನ್ಷನ್ ಔಟ್ ಮಾಡ್ಬೋದು ಯಾವ್ದು ಸ್ಪೆಸಿಫಿಕ್ ವರ್ಚುವಲ್ ನೆಟ್ವರ್ಕ್ ಇಂದ ಯಾವ್ದಾದ್ರು ಸ್ಪೆಸಿಫಿಕ್. ಇವಾಗ ಇಲ್ಲಿ ನೆನ್ಪಿದ್ರೆ ನಿಮಗೆ ನಾನು ನಿನ್ನೆ ಒಂದು ಎಕ್ಸಾಂಪಲ್, ನಿನ್ನೆ ಅಂದ್ರೆ ಫ್ರೈಡೆ ಇದು ಎಕ್ಸಾಂಪಲ್ ಕೊಟ್ಟಿದ್ನಲ್ವಾ, ಇಲ್ಲಿ ಸ್ಪೆಸಿಫಿಕ್ ಈ ವರ್ಚುವಲ್ ಮಷೀನ್ ಮಾತ್ರ ನಮ್ಮ ಕೀ ವಾಲ್ಟ್ಗೆ ಆಕ್ಸೆಸ್ ಮಾಡಬೇಕು ಅಂತ ಕಂಡೀಷನ್ ಇದ್ರೆ ಅವಾಗ ಏನ್ ಮಾಡ್ಬೋದು, ನಾವು ಇಲ್ಲಿ ನಾವು ವರ್ಚುವಲ್ ನೆಟ್ವರ್ಕ್ ನ ಹಾಕೋಬಹುದು. ನಾನು ಚೆಕ್ ಮಾಡ್ತೀನಿ, ನಂದ್ರಲ್ಲಿ ಇಲ್ಲ ಕಾಣಿಸುತ್ತೆ ಯಾವ್ದು ವರ್ಚುವಲ್ ನೆಟ್ವರ್ಕ್ ಇಲ್ಲಿ ಇಲ್ಲ. ಓಕೆನಾ? ಇದಿದ್ರೆ ಅದ್ರಿಂದ ತೋರಿಸಬಹುದಾಗಿತ್ತು. ವರ್ಚುವಲ್ ನೆಟ್ವರ್ಕ್ ಇಲ್ಲ ಇಲ್ಲಿ. ಇದ್ದಿದ್ರೆ ಅಂದ್ರೆ ಅಂತ ತಿಳ್ಕೊಳ್ಳಿ, ಆ ವರ್ಚುವಲ್ ನೆಟ್ವರ್ಕ್ ಈ ಸ್ಪೆಸಿಫಿಕಲಿ ಈ ವರ್ಚುವಲ್ ಮಷೀನ್ ಯಾವ ಸಬ್ನೆಟ್ ಅಲ್ಲಿ ಇದೆ ಆ ಸಬ್ನೆಟ್ ಆಕ್ಸೆಸ್ ನ ನಾವು ಇಲ್ಲಿ ಕೊಡ್ಕೋಬಹುದು. ಅವಾಗ ಏನಾಗುತ್ತೆ, ಯಾವುದೇ ರಿಕ್ವೆಸ್ಟ್ ಬಂದಿದ್ರು ಯಾವುದೇ ರಿಕ್ವೆಸ್ಟ್ ಆ ಸ್ಪೆಸಿಫಿಕ್ ವರ್ಚುವಲ್ ಮಷೀನ್ ಇಂದ ಬಂದ್ರೆ ಮಾತ್ರ ಆಕ್ಸೆಸ್ ಮಾಡಕ್ಕಾಗೋದು. ಬಾಕಿದಕ್ಕೆಲ್ಲದಕ್ಕೂ ಡಿನೈ ಆಗಿರುತ್ತೆ, ಆಕ್ಸೆಸ್ ಮಾಡಕ್ಕಾಗಲ್ಲ. ಓಕೆನಾ? ನಾನು ಇವಾಗ ಪಬ್ಲಿಕ್ ಆಲ್ ನೆಟ್ವರ್ಕ್ಸ್ ಅಂತ ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟ್ ಬಿಟ್ಟು ಹೋಗೋಣ. ಇದು ಟ್ಯಾಗ್ಸ್ ಲಾಸ್ಟ್ ಟೈಮ್ ನಿಕ್ ನೇಮ್ ತರ. ಓಕೆನಾ? ಇಲ್ಲಿ ನಾನು ಓನರ್ ಅಂತ ಹಾಕೊಂತೀನಿ, KV ಅಂತ BA ಅಂತ ಹಾಕೋಣ. ಓಕೆನಾ? ಬಿಗ್ನರ್ ಅಕಾಡೆಮಿ. ಇಲ್ಲಿ ನೆಕ್ಸ್ಟ್ ಹೋಗಿ ಕೊಟ್ರೆ ಸೊ ನಾವೇನ್ ಮಾಡೋಣ, ಇದು ವ್ಯಾಲಿಡೇಷನ್ ಮಾಡ್ತಾ ಇದೆ. ಒಂದೇ ಒಂದ್ ನಿಮಿಷ. ಇಲ್ಲಿ ನೋಡಿ ವ್ಯಾಲಿಡೇಷನ್ ಆಯ್ತು. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಇವಾಗ ನಿಮ್ಗೆ ಆರ್ಮ್ ಟೆಂಪ್ಲೇಟ್ ಇಂದ ಆಟೋಮೇಶನ್ ಮಾಡ್ಬೇಕಾಗಿತ್ತಂತೆ ತಿಳ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ನೀವು ಕೀ ವಾಲ್ಟ್ದು ಆರ್ಮ್ ಟೆಂಪ್ಲೇಟ್ ಕೋಡ್ ಅಸ್ಯೂರ್ ರಿಸೋರ್ಸ್ ಮ್ಯಾನೇಜರ್ ಟೆಂಪ್ಲೇಟ್ ಕೋಡ್ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಇದರಿಂದನೂ ನಾವು ಆಟೋಮೇಶನ್ ಮಾಡಬಹುದು. ನಾವು ಇವಾಗ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ಟೆರಾಫಾರ್ಮ್ ಇಂದ, ಸೊ ಅದಕ್ಕೋಸ್ಕರ ನಾನು ಇದನ್ನ ಇಗ್ನೋರ್ ಮಾಡ್ತೀನಿ. ಓಕೆನಾ? ಹೋಗ್ಬಿಟ್ಟು ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಒಂದು 2-3 ನಿಮಿಷ ತಗೊಳುತ್ತೆ, ತಗೊಳ್ಳಿ ಬಿಡಿ. ಅಷ್ಟರೊಳಗಡೆ ನಾನು ನನ್ನ ಇಂಟೆಲ್ ಏನು ತೆಗೆದು ಇಟ್ಕೊಂಡಿರ್ತೀನಿ. ಟೆರಾಫಾರ್ಮ್ ಮಾಡೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಇಲ್ಲಿ ನೋಡಿ ಡಿಪ್ಲಾಯ್ಮೆಂಟ್ ಸಕ್ಸೀಡೆಡ್. ಇಲ್ಲಿ ಗೋ ಟು ರಿಸೋರ್ಸ್ ಅಂತ ಹೇಳಿದ್ರೆ ನಮ್ಮ ಕೀ ವಾಲ್ಟು ಇಲ್ಲಿ ಬಂದಿದೆ ಅಲ್ವಾ? ಸೊ ಇವಾಗ ನೀವು ಡೈರೆಕ್ಟ್ ಆಗಿ ಅಲ್ಲಿಂದನೂ ಕ್ಲಿಕ್ ಮಾಡ್ಬೋದು, ಅಥವಾ ಥಿಂಕ್ ಮಾಡಿ ನಂಗೆ ಗೊತ್ತೇ ಇಲ್ಲ ಎಲ್ಲಿದೆ ಅಂತ. ನೀವು ಕೀ ವಾಲ್ಟ್ ನೇಮ್ ಗೊತ್ತಿದ್ರೆ ಇಲ್ಲಿಂದನೂ ಸರ್ಚ್ ಮಾಡ್ಬೋದು, ಇಲ್ಲಿ ಬರುತ್ತೆ. ಆಟೋಮೆಟಿಕ್ ಆಗಿ ಕ್ಲಿಕ್ ಮಾಡಿದ್ರು ಅಲ್ಲಿಗೆ ಹೋಗ್ತೀರಾ. ಇಲ್ಲಪ್ಪ ನನ್ಗೆ ಅದೂ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಕೀ ವಾಲ್ಟ್ದು, ಜಸ್ಟ್ ಕೀ ವಾಲ್ಟ್ ಅಂತ ಹೇಳಿ ಇದು ನಮ್ಮ ಕೀದು ಸಿಂಬಲ್ ಬರುತ್ತಲ್ಲ ಅದ್ ತಗೊಳ್ಳಿ. ಇಲ್ಲಿ ನೋಡಿದಂದ್ರೆ ಇಲ್ಲೂ ಕಾಣುತ್ತೆ. ಓಕೆನಾ? ಇವಾಗ ನೋಡಿದ್ವಿ ಅಂತ ಓಪನ್ ಮಾಡಿದಂದ್ರೆ ಇಲ್ಲಿ ನಾವು
ಟ್ಯಾಗ್ಸ್ ಕೊಟ್ಟಿದ್ವಲ್ವಾ, ಓನರ್ ಈಕ್ವಲ್ಸ್ ಬಿ ಎ, ಅದು ಡಿಸ್ಪ್ಲೇ ಆಗ್ತದೆ. ಓಕೆನಾ. ಇಲ್ಲಿ ಓವರ್ ವ್ಯೂಗೆ ಹೋದ್ರೆ ಇಲ್ಲಿ ನೋಡಿ, ಇದು ಯು ಆರ್ ಎಲ್ ನೋಡಿ ಒಂಥರ, ಆ, ಇದು ಸಬ್ ಡೊಮೇನ್ ಅಂತ ಹೇಳ್ತೀವಿ. ಇದು ನಾನು ಹೆಸರು ಕೊಟ್ಟಿರೋದು ಕೀವಾಲ್ಟ್. ಇದು ಅಜ್ಯೂರ್ದು ಸಬ್ನೆಟ್, ಸಾರಿ ಸಬ್ನೆಟ್ ಅಂತೀನಿ, ಅಜ್ಯೂರ್ದು DNS. ಇಲ್ಲಿ ನಂದು ಸಬ್ ಡೊಮೇನ್ ಅಲ್ಲಿ ಇರೋದು. ಸೊ ಅದಕ್ಕೋಸ್ಕರ ಇದು ಈ ರೀತಿಯಲ್ಲಿ ಕ್ರಿಯೇಟ್ ಮಾಡೋದ್ರಿಂದ ಇದು ಯುನೀಕ್ ಆಗಿರ್ಬೇಕು, ಅಂದ್ರಷ್ಟೇ ವರ್ಕ್ ಆಗತ್ತೆ. ಕೀವಾಲ್ಟ್ ಆಗ್ಲಿ, ಸ್ಟೋರೇಜ್ ಅಕೌಂಟ್ ಆಗ್ಲಿ, ಎಲ್ಲಾನು ಸ್ವಲ್ಪ ಯುನೀಕ್ ಆಗಿರ್ಬೇಕು. ಓಕೆನಾ. ಸೊ ಇವಾಗ ನೋಡಿದ್ರಂದ್ರೆ ನಮ್ದು ಮೇನ್ ಆಗಿ ನಾನು ಹೇಳ್ದಲ್ವಾ, 3 ಇದಾವೆ: ಸೀಕ್ರೆಟ್ ಮ್ಯಾನೇಜ್ಮೆಂಟ್, ಕೀ ಮ್ಯಾನೇಜ್ಮೆಂಟ್, ಸರ್ಟಿಫಿಕೇಟ್. ಅದನ್ನ ತೋರಿಸ್ತೀನಿ ಎಲ್ಲಿದೆ ಅಂತ. ಇವಾಗ ನೋಡಿ, ಫಸ್ಟ್ ಸೀಕ್ರೆಟ್ಸ್. ಇಲ್ಲಿ ಹೇಳುತ್ತೆ ದೇರ್ ಆರ್ ನೋ ಸೀಕ್ರೆಟ್ಸ್ ಅವೈಲೇಬಲ್, ಯಾವ ಸೀಕ್ರೆಟು ಇಲ್ಲ ಅಲ್ವಾ. ನೆಕ್ಸ್ಟ್ ಕೀ ಮ್ಯಾನೇಜ್ಮೆಂಟ್, ಇಲ್ಲಿ ನೋಡೋದಂದ್ರೆ ಇದು ಏನು ಇಲ್ಲ, ಎಂಟಿ. ನೆಕ್ಸ್ಟ್ ಇರೋದು ಸರ್ಟಿಫಿಕೇಟು ಇಲ್ಲ ಅಲ್ವಾ. ಇವಾಗ ಫಸ್ಟ್ ಸೀಕ್ರೆಟ್ ಕಲೆನ ಹೆಂಗ್ ಆಡ್ ಮಾಡ್ಬೋದು ಅಂತ ನಾನು ಜನರೇಟ್ ಅಂತ ಹೇಳ್ತೀನಿ, ಮ್ಯಾನ್ಯುವಲ್ ಅಂತ ಹೇಳ್ತೀನಿ. ಇಲ್ಲಿ ನಾನು ಒಂದು ಟೆಸ್ಟ್ ಅಂತ ಕೊಡ್ತೀನಿ. ಸೀಕ್ರೆಟ್ ಏನಪ್ಪಾ, ಅಥವಾ ಡೇಟಾ ಬೇಸೇ ಕೊಡೋಣ ನಾವು, MySQL. ಓಕೆನಾ. MySQL ಯೂಸ್ ಮಾಡಬೇಕಾದ್ರೆ ರೂಟ್ ಯೂಸ್ ಮಾಡ್ತಾ ಇದ್ವಲ್ವಾ, ಹೆಸರು ಏನ್ ಕೊಡೋಣ, MySQL ರೂಟ್ ಯೂಸರ್ ನೇಮ್. ಓಕೆನಾ. ಇದು ಅಲ್ಫಾ ನ್ಯೂಮರಿಕ್ ಕ್ಯಾರೆಕ್ಟರ್ ಅಷ್ಟೇ ತಗೊಳೋದು, ಡ್ಯಾಶಸ್ ಮಾತ್ರ ತಗೊಳುತ್ತೆ. ಓಕೆನಾ. ಅಂಡರ್ಸ್ಕೋರ್ ತಗೊಳಲ್ಲ, ಅದಕ್ಕೋಸ್ಕರ ಚೇಂಜ್ ಮಾಡ್ತಾ ಇದ್ದೀನಿ. ಓಕೆನಾ. ಇಲ್ಲಿ ಯೂಸರ್ ನೇಮ್ ಏನಿತ್ತು, MySQLದು ರೂಟ್ ಯೂಸರ್ ನೇಮು ರೂಟೇ ಇತ್ತು. ಓಕೆನಾ. ಅದೇ ರೂಟ್ ಅಂತಾನೆ ಟೈಪ್ ಮಾಡಿದ್ದೀನಿ. ಓಕೆನಾ. ಇಲ್ಲಿ ನಾವು ಇದನ್ನ ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ, ಇದು ಹೆಂಗೆ ಏನೇನು ಆಕ್ಟಿವೇಶನ್ ಡೇಟು ಅವು ಬಗ್ಗೆ. ಇವಾಗ ಬ್ಲೈಂಡ್ ಆಗಿ ಕ್ರಿಯೇಟ್ ಮಾಡೋಣ. ಇವಾಗ ಕ್ರಿಯೇಟ್ ಆದ್ರೆ ಇವಾಗ ನೋಡಿ, ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ಬೇರೆ ಕಡೆ ಹೋಗಿ ಮತ್ತೆ ಹಿಂಗೆ ಬಂದ್ರೆ ಇಲ್ಲಿ ತೋರ್ಸುತ್ತೆ ನಮ್ಮ ಸೀಕ್ರೆಟ್ ಕ್ರಿಯೇಟ್ ಆಗಿದೆ. ಇಲ್ಲಿ ಇವಾಗಿರೋ ಕರೆಂಟ್ ವರ್ಷನ್ ಇದು. ಓಕೆನಾ. ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನಾವು ಶೋ ಸೀಕ್ರೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಲ್ಲಿ ತೋರ್ಸುತ್ತೆ ರೂಟ್ ಅಂತ ಕೊಟ್ಟಿದೀವಿ. ಏನಕ್ಕೆ, ಈ ಯೂಸರ್ ನಿಮ್ಗೆ ಈ URL ಹಿಂಗ್ ಮಾಡಿ ಹಿಂಗ್ ಸರ್ಚ್ ಮಾಡಿದ್ರೆ ನಿಮ್ಗೆ ಇಲ್ಲಿ MySQL ರೂಟ್ ಯೂಸರ್ ನೇಮ್ ಅಂತ ತೋರ್ಸುತ್ತೆ. ಓಕೆನಾ. ಸೊ ಇವಾಗ ಇಲ್ಲಿ ನೋಡಿದ್ರೆ ಇದು ಕರೆಂಟ್ ವರ್ಷನ್. URL ನಾವು ನೋಡಿದ್ರೆ ಇಲ್ಲಿ ಇದು ನೋಡಿ, ಸ್ವಲ್ಪ ತೆಗೆದು ಬಿಡ್ತೀನಿ. ಇದು ನೋಡಿದ್ರೆ ಲಾಸ್ಟ್ ಆ URL ಇರುತ್ತಲ್ವಾ, ಅದು ಆ ವರ್ಷನ್ ನೇಮು. ಓಕೆನಾ. ಆ ವರ್ಷನ್ಗೆ ವ್ಯಾಲ್ಯೂ ಏನಿದೆ ನಾವು ರೂಟ್ ಅಂತ ಕೊಟ್ಟಿದೀವಿ. ಶೋ ಸೀಕ್ರೆಟ್ ಮಾಡಿದ್ರೆ ರೂಟ್ ಅಂತ. ಇವಾಗ ನಾವು ಥಿಂಕ್ ಮಾಡಿ, ನಾವು ಯೂಸರ್ ನೇಮ್ ಚೇಂಜ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ನಾವು ನಮ್ದು ರೂಟ್ ಬದ್ಲಿ ನಾವು ಹೇಳ್ತೀವಿ BA-ರೂಟ್ ಅಂತ ಕೊಡ್ತಾ ಇದೀನಿ ಅಂತ ತಿಳ್ಕೊಳ್ಳಿ. ಮತ್ ಕ್ರಿಯೇಟ್ ಮಾಡಿದ್ರಂದ್ರೆ ಅದು ಹೊಸ ವರ್ಷನ್ ಕ್ರಿಯೇಟ್ ಆಯ್ತು. ಇವಾಗ ಕರೆಂಟ್ ವರ್ಷನ್ ಲೇಟೆಸ್ಟ್. ಓಕೆನಾ. ಹಳೆ ವರ್ಷನ್ ಅಲ್ಲಿ ರೂಟ್ ಅಂತ ಇತ್ತು, ಈ ಹೊಸ ವರ್ಷನ್ ಅಲ್ಲಿ ಏನಿದೆ, ನಾವು BA-ರೂಟ್ ಅಂತ ಕೊಟ್ಟಿದೀವಿ. ಇದನ್ನ ಪಿಕ್ ಆಗಿದೆ. ಸೊ ಎಷ್ಟು ಚೇಂಜ್ ಮಾಡ್ಕೊಂತ ಹೋಗ್ತೀವಲ್ವಾ, ಅಷ್ಟು ಹೊಸ ವರ್ಷನ್ ಬಂಪ್ ಅಪ್ ಹಾಕೊಂತ ಹೋಗುತ್ತೆ. ಓಕೆನಾ. ಎಟ್ ಗಿವನ್ ಪಾಯಿಂಟ್ ಇನ್ ಟೈಮ್ ಒಂದೇ ವರ್ಷನ್ ಅವೈಲೇಬಲ್ ಇರುತ್ತೆ. ಓಕೆನಾ. ಸೊ ಈ ರೀತಿಯಲ್ಲಿ ನಾವು ಸೀಕ್ರೆಟ್ ನ ಆಡ್ ಮಾಡ್ತೀವಿ. ಇದು ವಾಯಾ ಬ್ರೌಸರ್ ಆಡ್ ಮಾಡಿರೋದು. ನಾವು ವಾಯಾ ಟೆರಾಫಾರ್ಮ್ ಮಾಡೋದ್ನು ಕಲಿಯೋಣ. ಓಕೆನಾ. ಸೊ ಫಸ್ಟ್ ಕೀಸಿಗೆ ಹೋಗ್ಬೇಕಂದ್ರೆ ಇಲ್ಲಿನೂ ಕ್ರಿಯೇಟ್ ಮಾಡ್ಬೇಕಾಗಿತ್ತಂತ ತಿಳ್ಕೊಳ್ಳಿ. ನಾನು ಹೇಳ್ತೀನಿ test-BA ಅಂತ. ಓಕೆನಾ. ಇದು ಬೈ ಡಿಫಾಲ್ಟ್ ಆಗಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಹೋಗ್ಬಿಟ್ಟು ಕ್ರಿಯೇಟ್ ಅಂತ ಹೇಳ್ತೀನಿ. ನೋಡಿದ್ರೆ ಇಲ್ಲಿ ಕ್ರಿಯೇಟ್ ಆಯ್ತು ಅಲ್ವಾ. ಇವಾಗ ನೋಡಿದ್ರೆ ಇದ್ರದ್ದು ಒಂದು ವರ್ಷನ್ ಇದೆ. ಈ ವರ್ಷನ್ ನಾವು ಬೇಕಂದ್ರೆ ನಾವು ತಗೋಬಹುದು. ಇದನ್ನ ಡೌನ್ಲೋಡ್ ಮಾಡ್ಬೇಕಂದ್ರೆ ಇಲ್ಲಿ ಡೌನ್ಲೋಡ್ ಪಬ್ಲಿಕ್ ಕೀ ಅಂತ ಇದೆ, ಅದನ್ನ ನಾವು ಯೂಸ್ ಮಾಡ್ಕೋಬಹುದು ಎಲ್ಲಿ ಬೇಕಾಗುತ್ತಲ್ವಾ ಅಲ್ಲಿ. ಪ್ರೋಗ್ರಾಮೆಟಿಕ್ಲಿ ನಾವು ಪಿಕ್ ಮಾಡೋದಂದ್ರೆ ನಮ್ಮ ಇದು ಪ್ರೈವೇಟ್ ಕೀನು ಪಿಕ್ ಮಾಡ್ಬೋದು. ಓಕೆನಾ. ಇವಾಗ ಇದು ಯಾವ ಟೈಮಲ್ಲಿ ಯೂಸ್ ಆಗುತ್ತೆ, ಡೇಟಾ ಬೇಸ್ ಅಲ್ಲಿರೋ ಡೇಟಾನ ಎನ್ಕ್ರಿಪ್ಟ್ ಮಾಡೋದಕ್ಕೋಸ್ಕರ ಈ ಕೀಸ್ ಯೂಸ್ ಮಾಡ್ತೀವಿ ಯೂಶಲಿ. ಓಕೆನಾ. ಥರ್ಡ್ ಒನ್ ಸರ್ಟಿಫಿಕೇಟ್. ಓಕೆನಾ. ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ನಮ್ಮ ಇದು ಕರೆಂಟ್ಲಿ ಅಲೋ ಮಾಡ್ತಾ ಇರೋದು, ನಾವು ಎಕ್ಸಿಸ್ಟಿಂಗ್ ಸರ್ಟಿಫಿಕೇಟ್ ಇಂಪೋರ್ಟ್ ಮಾಡ್ಕೋಬಹುದು. ಇಲ್ಲ ಹೊಸದ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಅದು ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ಇರುತ್ತೆ, ಅದೊಂದು ನೋಟ್ ಡೌನ್ ಮಾಡ್ಕೋಬೇಕು. ಓಕೆನಾ. ಇವಾಗ ನಾನು ಇಲ್ಲಿ ಜನರೇಟ್ ಅಂತ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಜನರೇಟ್ ಮಾಡಬಹುದು, ಇಂಪೋರ್ಟ್ ಮಾಡಬಹುದು. ನಾವು ಇಂಪೋರ್ಟ್ ಅಂತ ಹೇಳಿದ್ರೆ ನಮ್ಮ ಫೈಲ್ ಲೋಕಲ್ ಅಲ್ಲಿ ಎಲ್ಲಿದೆ
ಅದನ್ನ ತಗೊಂಡ್ಬಿಟ್ಟು ಅದಕ್ಕೇನೋ ಪಾಸ್ವರ್ಡ್ ಇದೆ ಅಂದ್ರೆ ಇಲ್ಲಿಗೆ ಇಂಪೋರ್ಟ್ ಮಾಡ್ಬೋದು. ಹೆಸರನ್ನ ನೀವು ರಿಲೆವೆಂಟ್ ಆಗಿ ಹೆಸರು ಕೊಡ್ಬೇಕಾಗತ್ತೆ. ಇವಾಗ ನಾವು ಜನರೇಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ, ಇದು ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ಜನರೇಟ್ ಮಾಡುತ್ತೆ. ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ಒಂದು ಕಮಾಂಡ್ಸ್ ಇದಾವೆ, ನಿಮ್ಗೆ ಬೇಕಂದ್ರೆ ನಾನು ಹೇಳ್ಕೊಡ್ತೀನಿ ಅದು ಹೆಂಗೆ ಕ್ರಿಯೇಟ್ ಮಾಡ್ಬೋದು ಅಂತ. ಓಕೆನಾ, ನಾನು ಇಲ್ಲೇನಂತ ಹೇಳ್ತೀನಿ, KN ಜಸ್ಟ್ ಅಂತ ಹೇಳ್ತೀನಿ. ನಮ್ದು ವೆಬ್ಸೈಟ್ ಹೆಸರು ಬಿಗಿನರ್ ಅಕಾಡೆಮಿನೇ ಕೊಡೋಣ. ಓಕೆನಾ, ನನ್ನ ಹೆಸರು A.Cert ಅಂತ ಹೇಳ್ತೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಡಾಟ್ ತಗೊಳಲ್ಲ, ಅದು ಅದಕ್ಕೆ ಹೈಫನ್ ಕೊಡ್ತೀನಿ. ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾವು ಇದು ಯಾವ್ದಿದೆ ಅಲ್ಲ ಅದ್ರ ತಕ್ಕಂತೆ ನಾವು ಸಿಲೆಕ್ಟ್ ಮಾಡ್ಕೋಬಹುದು ರೆಸ್ಪೆಕ್ಟಿವ್ ಆಗಿ. ಇಲ್ಲಿ ನಾವು ನಮ್ಮ ಸೈಟ್ ಹೆಸರು ಏನಿದೆ ಇದು ಇದೆ ಅಲ್ವಾ, beginner.academy ಅದನ್ನೇ ಕೊಡೋಣ. ಓಕೆನಾ, ಸೊ DNS ನೇಮ್ ಏನಾದ್ರು ಸ್ಪೆಸಿಫಿಕ್ ಆಗಿ ಕೊಡಬೇಕಾಗಿದ್ರೆ ಇದೇ ಕೊಡ್ತೀನಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ಅಗೇನ್ ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ಕ್ರಿಯೇಟ್ ಆಗ್ತಾ ಇರೋದು. ಓಕೆನಾ, ಸೊ ನಾವು ನೆಕ್ಸ್ಟ್ ಕ್ರಿಯೇಟ್ ಅಂತ ಹೇಳಿದ್ರೆ ಇದು ಹೋಗ್ಬಿಟ್ಟು ಸೆಲ್ಫ್ ಸೈನ್ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡುತ್ತೆ. ನೋಡಿ, ಕ್ರಿಯೇಟ್ ಆಯ್ತು. ಇದು ಹೆಚ್ಚು ಕಡಿಮೆ 1 ವರ್ಷದ ವ್ಯಾಲಿಡಿಟಿ ಕೊಡ್ತು ಈ ಸರ್ಟಿಫಿಕೇಟ್ ಅಲ್ವಾ. ವ್ಯಾಲ್ಯೂ ನೋಡ್ಬೇಕಾ, ಹೋಗಿ ನೋಡ್ದಂದ್ರೆ ಇಲ್ಲಿ ತೋರಿಸುತ್ತೆ. CN ಅಂದ್ರೆ ಕಾಮನ್ ನೇಮ್ ಅಂತ ಅರ್ಥ. ಓಕೆನಾ, ಕಾಮನ್ ನೇಮು beginner.academy ಅಂತ ಇಟ್ಟಿರೋದು. ಓಕೆನಾ, ಈ ಸರ್ಟಿಫಿಕೇಟ್ ನ ನಾವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು, ಪೆಮ್ಮಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು, PFX ಅಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು. ಇದನ್ನ ಎಲ್ಲಿ ನಿಮ್ಮ ಅಪ್ಲಿಕೇಶನ್ ಯೂಸ್ ಮಾಡ್ಬೇಕಂತಿರುತ್ತಲ್ವಾ ಅಲ್ಲಿ ನಾವು ಈ ಸರ್ಟಿಫಿಕೇಶನ್ ನೀಡ್ ಬೇಸಿಸ್ ಮೇಲೆ ಯೂಸ್ ಮಾಡ್ಬೋದು. ನಮ್ಮ ಮೈಕ್ರೋ ಸರ್ವಿಸಸ್ಗೆ ಒಂದೊಂದು ಸರ್ಟಿಫಿಕೇಟ್ ಬೇಕಾಗತ್ತೆ, ಅದಕ್ಕೆಲ್ಲ ನಾವು ಯೂಸ್ ಮಾಡ್ತೀವಿ. ಓಕೆನಾ, ಈ ರೀತಿಯಲ್ಲಿ ನಾವು ಸೀಕ್ರೆಟು ಕ್ರಿಯೇಟ್ ಮಾಡಿದ್ವಿ, ಕೀಸು ಕ್ರಿಯೇಟ್ ಮಾಡಿದ್ವಿ, ಸರ್ಟಿಫಿಕೇಟು ಕ್ರಿಯೇಟ್ ಮಾಡಿದ್ವಿ. ಇದು ನಾವು ಮಾಡಿರೋದು ಯೂಸಿಂಗ್ ಯೂಸಿಂಗ್ ಅಜ್ಯೂರ್ ಪೋರ್ಟಲ್. ಓಕೆನಾ, ಹಿಂಗೆ ಕಮಾಂಡ್ ಲೈನ್ ಇಂದನು ನಾವು ಮಾಡ್ಬೋದು. ಓಕೆನಾ, ಈಗ ಇದು ನಾವು ಮಾತಾಡ್ತಿರೋದು ಟೆರಾಫಾರ್ಮ್ ಬಗ್ಗೆ, ಸೊ ಅದಕ್ಕೋಸ್ಕರ ಟೆರಾಫಾರ್ಮ್ ಅಲ್ಲಿ ಹೆಂಗ್ ಕೋಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇವಾಗ. ಓಕೆನಾ, ಸೊ ಎಲ್ಲ ಕ್ಲೋಸ್ ಮಾಡ್ತೀನಿ. ಇವತ್ತಿನ ಡೇಟು 4th ಮಾರ್ಚ್ ಅಲ್ವಾ, ಡೈರೆಕ್ಟ್ರಿ ಕ್ರಿಯೇಟ್ ಮಾಡೋಣ. 4th ಮಾರ್ಚ್ KV ಅಂತ ಕೊಟ್ಟಿರೋಣ. ಓಕೆನಾ, KV ಅಂದ್ರೆ KeyVault ಅಲ್ವಾ. ಸೊ ಇಲ್ಲಿ ಹೊಸ ಫೈಲು ಕ್ರಿಯೇಟ್ ಮಾಡೋಣ. ಒಂದು ಏನಾದ್ರೂ ಕೊಡ್ಬೋದು ನೀವು, ಇಲ್ಲಿ main.tf ಕೊಡ್ಬೋದು. ಫೈಲ್ ಎಕ್ಸ್ಟೆನ್ಷನ್ ಅಷ್ಟೇ ಇಂಪಾರ್ಟೆಂಟ್. ನಾನು kv.tf ಅಂತ ಕೊಡ್ತೀನಿ. ಓಕೆನಾ, ಇವಾಗ ನೆಕ್ಸ್ಟ್ ಏನು, ನಮ್ಗೆ ಪ್ರೊವೈಡರ್ ಬೇಕು ಅಲ್ವಾ. ಪ್ರೊವೈಡರ್ ಬೇಕು ಅಂದ್ರೆ ಲಾಸ್ಟ್ ಟೈಮ್ ನಾವು ಹೆಂಗೆ ಯೂಸ್ ಮಾಡಿದ್ವಲ್ಲ ಅದನ್ನೇ ಯೂಸ್ ಮಾಡ್ಕೋಬಹುದು. ಸೊ ನಾನು ಏನ್ ಮಾಡ್ತೀನಿ, ಈ ಫೈಲ್ನೇ ತಗೊಂಡು ಹೋಗ್ತೀನಿ, ಇಲ್ಲೇ ಪೇಸ್ಟ್ ಮಾಡ್ಕೊಳ್ಳೋಣ. provider.tf ಇರ್ಲಿ. ಓಕೆನಾ, ಇಲ್ಲಿ provider.tf ಇದೆ. ಸೊ ನಾವು ಡಿಫಾಲ್ಟ್ ಸೀಕ್ರೆಟ್ಸ್ ಮೊನ್ನೆ ತೋರಿಸಿದ್ದೆ ಇದು ಹೆಂಗ್ ತಗೊಂತೀನಿ ಅಂತ. ಇವಾಗ ನಾ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗಿ ಬರೀ ಸೀಕ್ರೆಟ್ ಕ್ರಿಯೇಟ್ ಮಾಡ್ತೀನಿ. ಸೀಕ್ರೆಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರೊಸೀಡ್ ಮಾಡೋಣ. ನಿನ್ನೆದ ಲಾಸ್ಟ್ ಫ್ರೈಡೇ ವಿಡಿಯೋ ನೋಡಿದ್ರೆ ನಿಮ್ಗೆ ಸಿಗುತ್ತೆ. ಓಕೆ, ಇದು ಹಳೇದನ್ನ ಡಿಲೀಟ್ ಮಾಡ್ಕೊಂತೀನಿ, ಬೇಕಾಗಲ್ಲ ನಮ್ಗೆ. ಹೊಸದನ್ನ ಕ್ರಿಯೇಟ್ ಮಾಡೋಣ. ಓಕೆನಾ, ಕಾಪಿ ಮಾಡಿದೆ, ನೆಕ್ಸ್ಟಿಗೆ ಹೋಗೋಣ. ಇಲ್ಲಿ ತಗೊಂಡು ಸೀಕ್ರೆಟ್ ಜಾಗದಲ್ಲಿ ಹಾಕೋಣ. ಇದು ಹೆಲೋ ವರ್ಲ್ಡ್ ಅಪ್ಲಿಕೇಶನ್ ಅಷ್ಟೇ. ಓಕೆನಾ, ನೀವು ಇದನ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಕ್ ಹೋಗ್ಬೇಡಿ. ಈ ಕೀ ಭಾರಿ ಡೇಂಜರಸ್. ಓಕೆನಾ, ಇದು ಯಾರಾದ್ರೂ ಕೈಯಲ್ಲಿ ಸಿಕ್ಬಿಟ್ರೆ ನಿಮ್ಗೆ ಸರಿಯಾಗಿ ಬಿಲ್ಲಿಂಗ್ ಬರುತ್ತೆ. ಓಕೆನಾ, ಅದಕ್ಕೋಸ್ಕರ ಹುಷಾರಾಗಿ ಯೂಸ್ ಮಾಡಿ. ಇದನ್ನ ಕೋಡ್ನ ಚೆಕ್ ಇನ್ ಮಾಡಬೇಡಿ ನಿಮ್ದು ಗಿಟ್ಹಬ್ಗೆ ಎಲ್ಲೂ. ಓಕೆನಾ, ನೆಕ್ಸ್ಟ್ KeyVault ಅಲ್ವಾ. ಸೊ KeyVault ನಾವು ಟೈಪ್ ಮಾಡಿ Azure KeyVault ಅಂಡ್ Terraform ಅಂತ ಹಾಕಿ. ಅಷ್ಟು ಹಾಕಿದ ತಕ್ಷಣ ಇಲ್ಲಿ ನಮ್ಗೆ ಫಸ್ಟ್ ರಿಸೋರ್ಸ್ ಬರುತ್ತಲ್ಲ terraform.registry, ಅದಕ್ಕೆ ಹೋಗಿ ಒಂದು ಹೊಸ ಟ್ಯಾಬ್ ಓಪನ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ಆಲ್ರೆಡಿ
ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆನಾ, ಎಕ್ಸಾಂಪಲ್ ಸಮೇತ ಕೊಟ್ಟಿರ್ತಾರೆ. ನಾವು ಅದನ್ನೇ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾವು ಫಸ್ಟ್ ಏನ್ ಮಾಡ್ತೀವಿ, ರಿಸೋರ್ಸ್ ಗ್ರೂಪ್ ಕ್ರಿಯೇಟ್ ಮಾಡ್ತೀವಿ. ಸೊ ಈ ರಿಸೋರ್ಸ್ ಗ್ರೂಪ್ ನ ಕೋಡ್ ನ ಕಾಪಿ ಮಾಡ್ಕೊಳ್ಳಿ. ನಾವು ಹೆಸರೇನು ಇಡೋಣ, ಕೆ ವಿ ಆರ್ ಜಿ. ಓಕೆನಾ, ಇಲ್ಲಿ ಹೆಸರೇನ್ ಕೊಡೋಣ, ಕನ್ನಡ -KV ಅಂತ ಕೊಡೋಣ. ಓಕೆನಾ, UK ಸೌತ್ ಅಂತ ಇಡ್ತೀನಿ. ಸೌತ್. ಓಕೆನಾ, ಸೊ UK ಸೌತ್ ಆಯ್ತು. ನೆಕ್ಸ್ಟ್ ಇಲ್ಲಿ KeyVault ರಿಲೇಟೆಡ್ ಕೋಡ್ ಇದೆ, ತಗೊಂಡ್ಬಿಟ್ಟು ನಾವು ಯೂಸ್ ಮಾಡೋಣ. ಹಾಕೊಂಡ್ರೆ ಇಲ್ಲಿ ಒಂದಿಷ್ಟು ವೇರಿಯಬಲ್ ನೇಮ್ಗಳಿದೆ. ಇಲ್ಲಿ ರಿಸೋರ್ಸ್ ಗ್ರೂಪ್ ಅಂತೂ ಗೊತ್ತಾಯ್ತು ಅಲ್ವಾ. ರಿಸೋರ್ಸ್ ಗ್ರೂಪ್ ಅಂದ್ರೆ ಒಂದು ಆ ಗ್ರೂಪ್ ಅಲ್ಲಿ ಎಲ್ಲಾ ರಿಸೋರ್ಸಸ್ ನ ಅಜ್ಯೂರ್ ಅಲ್ಲಿ ಇಡೋದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ. ಓಕೆನಾ, ಇಲ್ಲಿ ನಾವು ಇವಾಗ ಏನ್ ಕೀವೋಲ್ಟ್ ಕ್ರಿಯೇಟ್ ಮಾಡ್ತಿದೀವಿ ಅಲ್ವಾ, ಅದನ್ನ ಈ ರಿಸೋರ್ಸ್ ಗ್ರೂಪ್ ಅಲ್ಲಿ ಇಡ್ತಾ ಇದೀವಿ. ಓಕೆನಾ, ಸೊ ಇದು ಸಿಂಪಲ್ ಒಂದು 3 ಲೈನ್ ಕೋಡ್ ಅಲ್ವಾ. ಸೊ ನೆಕ್ಸ್ಟ್ ನಾವು KV ಕ್ರಿಯೇಟ್ ಮಾಡ್ತಾ ಇದೀವಿ ಅಲ್ವಾ. ಸೊ ಜಸ್ಟ್ ರಿಲೆವೆಂಟ್ ನೇಮ್ ಕೊಡಿ. ಇಲ್ಲಿ ನಾವು KV ಕನ್ನಡ ಅಂತಾನೆ ಕೊಡೋಣ. ಕನ್ನಡ ಡೆಮೋ. ಓಕೆನಾ, ನೆಕ್ಸ್ಟ್ ಇದು ಹೆಸರು ಯುನೀಕ್ ಆಗಿರ್ಬೇಕು ಅಲ್ವಾ. ಸೊ ನಾನೇನ್ ಹೇಳ್ತೀನಿ, ಕನ್ನಡ 1 2 3 4 5 KV ಅಂತ ಹಾಕೋಣ. ಓಕೆನಾ, ನೆಕ್ಸ್ಟ್ ಈ ಅಜ್ಯೂರ್ ಕೀವಾಲ್ಟ್ ಎಲ್ಲಿ ಕ್ರಿಯೇಟ್ ಮಾಡ್ಬೇಕು ಅಂತ, ಯಾವ ಲೊಕೇಶನ್ ಅಲ್ಲಿ. ನಾವೇನ್ ಇಲ್ಲೇನ್ ಹೇಳ್ತಾ ಇದೀವಿ, ಅಜ್ಯೂರ್ ರಿಸೋರ್ಸ್ ಗ್ರೂಪ್ ಎಕ್ಸಾಂಪಲ್ ಡಾಟ್ ಲೊಕೇಶನ್ ಅಂದ್ರೆ ಇಲ್ಲಿ ಸ್ವಲ್ಪ ಇದು ಚೇಂಜ್ ಮಾಡೋಣ. ನಾವು ಹೆಸರು ಚೇಂಜ್ ಮಾಡಿದ್ವಿ ಎಕ್ಸಾಂಪಲ್ ಇಂದ KV-RG ಅಂತ. ಸೊ ಇಲ್ಲಿ ನೋಡಿದ್ರೆ ಏನಂತ ಹೇಳ್ತಾ ಇದೀವಿ, ಲೊಕೇಶನ್ ಈ ಅಜ್ಯೂರ್ ಕೀವಾಲ್ಟ್ ಯಾವ ಲೊಕೇಶನ್ ಕ್ರಿಯೇಟ್ ಮಾಡಬೇಕು, ಈ ಅಜ್ಯೂರ್ ರಿಸೋರ್ಸ್ ಗ್ರೂಪ್ ಇದೆ ಅಲ್ವಾ, ಅದ್ರ ಲೊಕೇಶನ್ ಯಾವ್ದಿದೆ ಅದನ್ನೇ ತಗೊಳ್ಳೋಣ, ಅದನ್ನೇ ಯೂಸ್ ಮಾಡ್ಕೊಳ್ಳೋಣ ಅಂತ ಬರ್ದಿದೀವಿ. ಇಲ್ಲಿ ಅದ್ರದ್ದು ರೆಫರೆನ್ಸ್ ಕೊಟ್ಟಿದೀವಿ. ಇಲ್ಲಿ ನೋಡಿದ್ರೆ ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಹೋಗುತ್ತೆ, ಇಲ್ಲಿಗೆ ಹೋಗುತ್ತೆ ಅಲ್ವಾ. ಸೊ ಇದ್ರ ಅರ್ಥ ಏನಂದ್ರೆ, ಈ ಅಜ್ಯೂರ್ ಕೀವಾಲ್ಟ್ ಲೊಕೇಶನ್ ಈಕ್ವಲ್ ಟು ಅಜ್ಯೂರ್ ರಿಸೋರ್ಸ್ ಗ್ರೂಪ್ KV_RG ಲೊಕೇಶನ್. ಇದ್ರಲ್ಲಿ ಏನ್ ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ಈ ಅಜ್ಯೂರ್ ಕೀವಾಲ್ಟ್ ಲೊಕೇಶನ್ಗೂ ಅದೇ ಆಡ್ ಆಗುತ್ತೆ. ಓಕೆನಾ, ಅದೇ ರೀತಿ ರಿಸೋರ್ಸ್ ಗ್ರೂಪ್ ನೇಮು ಮುಂಚೆ ಹೇಳ್ದಂಗೆ ಎಲ್ಲಾ ಅಜ್ಯೂರ್ ರಿಸೋರ್ಸಸ್ ಅದರದೇ ಆದ ರಿಸೋರ್ಸ್ ಗ್ರೂಪ್ ಅಲ್ಲಿ ರಿಸೈಡ್ ಆಗತ್ತೆ, ಅಲ್ಲೇ ಇರುತ್ತೆ ಅಲ್ವಾ. ಅದರದೇ ಆದ ಒಂದು ರಿಸೋರ್ಸ್ ಗ್ರೂಪ್, ಅದರದೇ ಇಂಡಿವಿಜುವಲ್ ಇರ್ಲೇಬೇಕಂತೇನಿಲ್ಲ, ಸಪರೇಟ್ ಆಗಿ ಬೇರೆದಿದ್ರು ನಡೆಯುತ್ತೆ. ಓಕೆನಾ, ಅದನ್ನ ಯೂಸ್ ಮಾಡ್ಕೋಬಹುದು ನಾವು. ಓಕೆನಾ, ಇಲ್ಲಿ ಎನೇಬಲ್ ಫಾರ್ ಡಿಸ್ಕ್ ಎನ್ಕ್ರಿಪ್ಷನ್. ಓಕೆ, ಟ್ರೂ ಅಂತ ಇದೆ. ನಮಗೆ ಆಕ್ಚುಲ್ ವರ್ಕ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ, ಇದರಲ್ಲಿ ಫಾಲ್ಸ್ ಅಂತ ಇಡೋಣ. ನಮಗೇನು ಎನ್ಕ್ರಿಪ್ಷನ್ ಏನ್ ಮಾಡೋದೇನ್ ಬೇಕಾಗಲ್ಲ. ಟೆನೆಂಟ್ ID. ಓಕೆನಾ, ಟೆನೆಂಟ್ ID ಈ ಕೇಸಲ್ಲಿ ನಮ್ ಟೆನೆಂಟ್ ID ಏನಪ್ಪಾ, ನಾವು ಡೈರೆಕ್ಟ್ ಆಗಿ AID ಹೋಗ್ಬಿಟ್ಟು ನೋಡ್ಬೋದು, ಅಥವಾ ನಾವು ಇಲ್ಲಿ ಪ್ರೊವೈಡರ್ ಅಲ್ಲೂ ಮೆನ್ಷನ್ ಮಾಡಿದೀವಿ ಟೆನೆಂಟ್ ID ಅಂತ. ಅದನ್ನೇ ಕಾಪಿ ಪೇಸ್ಟ್ ಮಾಡೋಣ. ಓಕೆನಾ, ಅವಾಗ್ಲೇ ಹೇಳ್ದಂಗೆ ಸಾಫ್ಟ್ ಡಿಲೀಟ್ ರಿಟೆನ್ಷನ್ ಡೇಸ್ 7 ಮಿನಿಮಮ್ ಇರೋದು, ಅದನ್ನೇ ಕೊಟ್ಟಿರೋದು. ಓಕೆನಾ, ಪೂರ್ಜ್ ಪ್ರೊಟೆಕ್ಷನ್ ಎನೇಬಲ್ಡ್, ನಾನು ಪೂರ್ಜ್ ಪ್ರೊಟೆಕ್ಷನ್ ನ ಎನೇಬಲ್ ಮಾಡ್ತಾ ಇಲ್ಲ, ಫಾಲ್ಸ್ ಅಂತ ಇದೆ. SKU ನೇಮು ಯಾವ್ದು, ಸ್ಟ್ಯಾಂಡರ್ಡ್ ಬೇಕಾ ಪ್ರೀಮಿಯಂ ಬೇಕಾ, ನಮಗೆ ಸ್ಟ್ಯಾಂಡರ್ಡ್ ಸಾಕಪ್ಪ, ಇಲ್ಲಾಂದ್ರೆ ಪ್ರೀಮಿಯಂಗೆ ಎಕ್ಸ್ಟ್ರಾ ದುಡ್ಡು ಕೊಡ್ಬೇಕಾಗತ್ತೆ. ಅದು ಸುಮ್ಮನೆ ಅನ್ನೆಸೆಸರಿ ಆಗಿ ಏನಕ್ಕೆ ಕೊಡ್ತೀರಾ. ನೆಕ್ಸ್ಟ್ ಆಕ್ಸೆಸ್ ಪಾಲಿಸಿ. ಓಕೆನಾ, ಸೊ ಇದ್ರದ್ದೇ ಆದ ಸಪರೇಟ್ ಆಗಿ ಕಾನ್ಫಿಗರೇಷನ್ ಇದೆ, ನಾವು ಅದನ್ನು ಯೂಸ್ ಮಾಡ್ಕೋಬಹುದು. ಅಥವಾ ನೀವು ಇದನ್ನೇ ಇಲ್ಲೇನೆ ಇದ್ರೊಳಗಡೆನೆ ಹಾಕ್ಬೋದು. ಓಕೆನಾ, ಸೊ ನಾವು ಸಿಂಪಲ್ ಗೋಸ್ಕರ ಇದ್ರಲ್ಲೇ ಇಡ್ತೀನಿ. ಓಕೆನಾ, ಇದ್ರಲ್ಲಿ ಇಟ್ರೆ ಇಷ್ಟು ಸಾಕು. ಓಕೆನಾ, SKU ನೇಮು ಸ್ಟ್ಯಾಂಡರ್ಡು. ನಾವ್ ಇವಾಗ ಏನ್ ಮಾಡೋಣ, ಇವಾಗ ಫಸ್ಟ್ ಕೆಲಸ ನಾವೇನ್ ಮಾಡ್ತೀವಿ, ಟೆರಾಫಾರ್ಮ್ ಅಲ್ಲಿ ಫಸ್ಟ್ ಕೆಲಸ ಟೆರಾಫಾರ್ಮ್ ಇನಿಟ್ ಅಂತ ಹೇಳ್ತೀವಿ. ಓಕೆನಾ, ಟೆರಾಫಾರ್ಮ್ ಇನಿಟ್. ಟೆರಾಫಾರ್ಮ್ ಇನಿಟ್ ಅಂದ್ರೆ ಏನ್ ಮಾಡುತ್ತೆ, ಎಲ್ಲಾ ಯಾವ್ದಾವ್ದು ಪ್ರೊವೈಡರ್ಸ್ ಇದೆ ಟೆರಾಫಾರ್ಮಿಗೆ ಏನ್ ಬೇಕು ಅನ್ನೋದು ಅದನ್ನೆಲ್ಲ ಡೌನ್ಲೋಡ್ ಮಾಡುತ್ತೆ. ಎಲ್ಲಿ, ಇಲ್ಲೇ ಟೆರಾಫಾರ್ಮ್ ಅಂತ ಫೋಲ್ಡರ್ ಕ್ರಿಯೇಟ್ ಮಾಡುತ್ತೆ. ಅದರಲ್ಲಿ ನಮ್ಮ ಕೇಸಲ್ಲಿ registry.terraform ಅಲ್ಲಿ HashiCorp ಇತ್ತು ಅಲ್ವಾ, HashiCorp Azure RM
ಆಶಿಕಾಪ್ ಅಜ್ಯೂರ್ RM 360.0 ಇದರಲ್ಲಿ ಏನ್ ಮೆನ್ಷನ್ ಮಾಡಿರ್ತೀವಲ್ವಾ provider.f ಅಲ್ಲಿ ಅದನ್ನ ಡೌನ್ಲೋಡ್ ಮಾಡುತ್ತೆ. ಎಲ್ಲಿ? ನಿಮ್ಮ ಲೋಕಲ್ ಲ್ಯಾಪ್ಟಾಪ್ ಅಲ್ಲಿ. ಓಕೆನಾ? ನೆಕ್ಸ್ಟ್ ಕಮಾಂಡ್ ಏನ್ ಮಾಡ್ತೀವಿ? ಟೆರಾಫಾರ್ಮ್ ಪ್ಲಾನ್ ಅಂತ ಮಾಡ್ತೀವಿ. ಓಕೆನಾ? ಪ್ಲಾನ್ ಅಂದ್ರೆ ಲಾಸ್ಟ್ ಟೈಮ್ ಹೇಳ್ದಂಗೆ ಇದು ಡ್ರೈ ರನ್. ಓಕೆನಾ? ಪ್ರಾಕ್ಟೀಸ್ ಮ್ಯಾಚ್. ಸೊ ಇವಾಗ ನೋಡಿದ್ರೆ 2 ರಿಸೋರ್ಸ್ ನ ಆಡ್ ಮಾಡಬೇಕು. 0 ಟು ಚೇಂಜ್, 0 ಟು ಡಿಸ್ಟ್ರಾಯ್. ಓಕೆನಾ? ಇವಾಗ 2 ರಿಸೋರ್ಸ್ ಯಾವುದು? ಒಂದು ಕನ್ನಡ _ಡೆಮೋ, ಮತ್ತೊಂದು ಅಜ್ಯೂರ್ KV_RG. ನಾವೇನ್ ಕ್ರಿಯೇಟ್ ಮಾಡಿದ್ವಲ್ವಾ ಅದೇ ಕೋಡು ಅಲ್ವಾ? ಅದೇ ಹೇಳ್ತಾ ಇದೆ. ಇವಾಗ ನಾವು ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ಕಮಾಂಡ್ ರನ್ ಮಾಡ್ಬೇಕಂದ್ರೆ ಟೆರಾಫಾರ್ಮ್ ಅಪ್ಲೈ ಅಂತ ಹೇಳಿ. ಓಕೆನಾ? ಟೆರಾಫಾರ್ಮ್ ಅಪ್ಲೈ. ಅದೇ ಹೇಳುತ್ತೆ ಏನ್ ಚೇಂಜ್ ಮಾಡೋಕಂತ. ನಮಗೆ ಓಕೆ ಚೇಂಜ್ ಕ್ರಿಯೇಟ್ ಮಾಡ್ಕೊಳ್ಳಿ, ಎಸ್ ಅಂತ ಕೊಡೋಣ. ಓಕೆನಾ? ಇದೊಂದು ಹೆಚ್ಚು ಕಡೆ ಒಂದ್ 2-3 ನಿಮಿಷ ತಗೋಬಹುದು. ಇಲ್ಲಿ ಹೋಗ್ಬಿಟ್ಟು ಅಂದ್ರೆ ಇಮಿಡಿಯೇಟ್ ಆಗಿ ಕ್ರಿಯೇಟ್ ಮಾಡಿರುತ್ತೆ, ನೋಡ್ಕೋಬಹುದು ಇಲ್ಲೇ. ಇವಾಗ ಇಲ್ಲಿ ಹೋಗಿ ಇಲ್ಲೇ ಅಜ್ಯೂರ್ ಕೀವರ್ಡ್ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ಮಾಡ್ತಾ ಇದೆ. ನೋಡೋಣ, ಒಂದ್ ಸ್ವಲ್ಪ ಟೈಮ್ ಕೊಡೋಣ. ಎಸ್ ಅಂತ ಕೊಟ್ಟಿದೀವಿ, ಪ್ರೊಸೀಡ್ ಆಗ್ಬೇಕು. ಕ್ರಿಯೇಟ್ ಆಗಪ್ಪ. ಇಲ್ಲಿ ರಿಫ್ರೆಶ್ ಕೊಟ್ರೆ again in this view AV ಸಂಗಮ್ 1 2 3 4 ನೋಡಿ ಕ್ರಿಯೇಟ್ ಆಗ್ತಾ ಇದೆ. ಓಕೆನಾ? ಫಸ್ಟ್ KVRG ಕಂಪ್ಲೀಟ್ ಅಂತ ಅಂತು 0 ಸೆಕೆಂಡ್ಸ್ ಆಗೋ. 10 ಸೆಕೆಂಡ್ ಆಗೋ ಇನ್ನು ಸ್ಟಾರ್ಟ್ ಮಾಡಿದೆ. ಓಕೆನಾ? ಕ್ರಿಯೇಟ್ ಮಾಡೋದು. ಇಲ್ಲಿ ಹೋಗ್ಬಿಟ್ಟು ರಿಫ್ರೆಶ್ ಮಾಡೋಣ. ನೋಡಿ ಕನ್ನಡ KV ನಾವು ಕ್ರಿಯೇಟ್ ಮಾಡಿದ್ದು ಅಲ್ವಾ? ಲೊಕೇಶನ್ ಇಲ್ಲಿ ನೋಡಿ, ಕನ್ನಡ 1 2 3 4 5 6 KV. ಇಲ್ಲಿ ನೋಡಿದ್ರಂದ್ರೆ ಇದು ಆಲ್ರೆಡಿ ಕ್ರಿಯೇಟ್ ಆಗಿದೆ. ಓಕೆನಾ? ಈ KV ಅಲ್ಲಿ ಏನೂ ಇರೋದಿಲ್ಲ. ಅನ್ಅಥರೈಸ್ಡ್ ವ್ಯೂ ಅಂತ ಹೇಳ್ತಾರೆ. ನನಗೆ ಆಕ್ಸೆಸ್ ಇಲ್ಲ ಅಲ್ವಾ? ಸೊ ಇದನ್ನ ನಾವು ಹೆಂಗೆ ಟ್ಯಾಕಲ್ ಮಾಡ್ತೀವಿ ಅದನ್ನು ತೋರಿಸ್ಬಿಡ್ತೀನಿ. ಇದು ಎಕ್ಸಿಕ್ಯೂಟ್ ಆಗ್ಲಿ, ನೋಡೋಣ ಹೆಂಗೆ ಎಷ್ಟೊತ್ತನ ಹಿಡಿಯುತ್ತೆ ಅಂತ. ಇದು ಯೂಶಲಿ ಒಂದ್ 2 ನಿಮಿಷದೊಳಗಡೆ ಮುಗಿಯುತ್ತೆ. ಒಂದು ನಿಮಿಷ ಆಯ್ತು, ಇನ್ನೂ ಸ್ಟಾರ್ಟ್ ಆಗಿಲ್ಲ. ವೇಟ್ ಮಾಡೋಣ. ಓಕೆನಾ? ಸೊ ಅಷ್ಟರೊಳಗಡೆ ನಾನು ಈ ಆಕ್ಸೆಸ್ ಪಾಲಿಸಿ ಹೇಳ್ಕೊಡ್ತೀನಿ. ಓಕೆನಾ? ಆಕ್ಸೆಸ್ ಪಾಲಿಸಿ ಅಂತ ಹೇಳಿದಂದ್ರೆ ಇವಾಗ ನೋಡಿದ್ರೆ ಇಲ್ಲಿಗೆ ನನಗೆ ಏನ್ ಹೇಳ್ತಾ ಇದೆ? ಯು ಆರ್ ಅನ್ಅಥರೈಸ್ಡ್ ಟು ವ್ಯೂ ದಿಸ್ ಕಂಟೆಂಟ್ಸ್ ಅಂತ ಹೇಳ್ತಾ ಇದೆ. ಈ ಅಜ್ಯೂರ್ KeyVault ಕ್ರಿಯೇಟ್ ಆಗಿರೋದೇ ನನ್ನ ಅಕೌಂಟ್ ಅಲ್ಲೇ, ಆದ್ರೂ ಇದು ಹೇಳುತ್ತೆ ಪರ್ಮಿಷನ್ ಇಲ್ಲ ಗುರು ನಿನಗೆ ಅಂತ. ಓಕೆನಾ? ಸೊ ಇದು ನನಗೆ ನಾನು ಆಕ್ಸೆಸ್ ಕೊಡ್ಬೇಕಂತ ಹೇಳಿದ್ರೆ ನಾನು ಅಜ್ಯೂರ್ ಪಾಲಿಸಿಗೆ ಹೋಗ್ತೀನಿ. ಇಲ್ಲಿ ಕ್ರಿಯೇಟ್ ಅಂತ ಹೇಳಿ ಒಂದು ಟೆಂಪ್ಲೇಟ್ಗಳು ಇದಾವೆ. ನಾನು ಫುಲ್ ತಗೊಳ್ಳೋಣ ಎಲ್ಲದಕ್ಕೂ. ಓಕೆನಾ? ಇಲ್ಲೂ ಸ್ವಲ್ಪ ಇದಾವೆ, ಪೂರ್ಜ್ ಪ್ರೊಟೆಕ್ಷನ್ ವ್ಯೂ ಅಂತ. ಎಲ್ಲಾನು ತಗೊಂತೀನಿ. ತಗೊಂಡು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೋಗೋಣ. ಇಲ್ಲಿ ಬಿಗಿನರ್ ಅಕಾಡೆಮಿ. ಓಕೆನಾ? ನಾನು ಸೆಲೆಕ್ಟ್ ಮಾಡ್ಕೊಂಡೆ. ನೆಕ್ಸ್ಟ್ ಇದು ನಾನು ಈ KeyVault ಮೇಲೆ ಆಕ್ಸೆಸ್ ಕೊಡ್ತಾ ಇದ್ದೀನಿ. ಓಕೆನಾ? ಇದೇನ್ ಬೇಕಾಗಿಲ್ಲ, ಇದು ಆಪ್ಷನಲ್. ನೆಕ್ಸ್ಟ್ ಹೋಗ್ತೀವಿ. ಇಲ್ಲಿ ಆಲ್ ಸೆಲೆಕ್ಟೆಡ್ ಎಲ್ಲಾನು ಸೆಲೆಕ್ಟ್ ಆಗಿದೆ. ನಾನು ಕ್ರಿಯೇಟ್ ಅಂತ ಹೇಳ್ತೀನಿ. ಇದು ಇಲ್ಲಿ ಕ್ರಿಯೇಟ್ ಆಗಿತ್ತು. ಓಕೆನಾ? ಇವಾಗ ನಾನು ಹೋಗ್ಬಿಟ್ಟು ನೋಡಿದ್ರೆ ಅವಾಗ್ಲೇ ಆಕ್ಸೆಸ್ ಡಿನೈಡ್ ಬರ್ತಾ ಇತ್ತು. ಇವಾಗ ನೋಡಿ, ದೇರ್ ಆರ್ ನೋ ಕೀಸ್ ಆರ್ ಅವೈಲೇಬಲ್, ಸೀಕ್ರೆಟ್ಸ್ ಏನು ಇಲ್ಲ, ಸರ್ಟಿಫಿಕೇಟ್ ಏನು ಇಲ್ಲ ಅಂತ ಹೇಳ್ತಾ ಇದೆ. ಕರೆಕ್ಟಾ? ಇವಾಗ ಇಲ್ಲಿ ಹೋಗಿ ನೋಡಿದ್ರೆ ನೋಡಿ, ಅಪ್ಲೈ ಕಂಪ್ಲೀಟ್, ರಿಸೋರ್ಸಸ್ 2 ಆಡೆಡ್, 0 ಚೇಂಜ್, 0 ಡಿಸ್ಟ್ರಾಯ್ಡ್. ಓಕೆನಾ? ಸೊ ಏನು ಅಂತ ಏನು ಇಶ್ಯೂ ಆಗ್ಲಿಲ್ಲ. 2 ರಿಸೋರ್ಸ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಅಜ್ಯೂರ್ KeyVault, ಇನ್ನೊಂದು ಅಜ್ಯೂರ್ ರಿಸೋರ್ಸ್ ಗ್ರೂಪ್. ಈ ರೀತಿಯಲ್ಲಿ ಕ್ರಿಯೇಟ್ ಮಾಡಿದ್ವಿ. ಓಕೆನಾ? ಸೊ ಇವಾಗ ಥಿಂಕ್ ಮಾಡಿ, ನಾವು ಒಂದು ಸೀಕ್ರೆಟ್ ನ ಆಡ್ ಮಾಡ್ಬೇಕಾಗಿತ್ತಂತೆ. ತಿಳ್ಕೊಳ್ಳಿ
ಯಾವುದು ಅಜ್ಯೂರ್ ಸೀಕ್ರೆಟ್. ಓಕೆನಾ, ನಾವು ಡೈರೆಕ್ಟ್ ಆಗಿ ಇಲ್ಲೇ ತಗೊಂಡ್ಬಿಟ್ಟು ಇಲ್ಲೇ ಎಲ್ಲಿದೆ ಅಜ್ಯೂರ್ ಕೀ ವಾಲ್ಟ್ ಸೀಕ್ರೆಟ್. ಓಕೆನಾ, ಇದನ್ನ ಸಿಲೆಕ್ಟ್ ಮಾಡಿದ್ರೆ ಅದನ್ನು ಯೂಸ್ ಮಾಡ್ಕೋಬಹುದು, ಅಥವಾ ಗೂಗಲ್ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗ್ಬೋದು. ಓಕೆನಾ, ಇವಾಗ ತಗೊಳ್ಳಿ ನಾವು ಇದನ್ನೇ ತಗೊಂತೀವಿ ಅಂತ ತಿಳ್ಕೊಳ್ಳಿ. ಓಕೆನಾ, ನಾನು ಲಾಸ್ಟ್ ಟೈಮ್ ಎಕ್ಸಾಂಪಲ್ ಕೊಟ್ಟಿದ್ದೇನು ಅದೇ ರೀತಿಯಲ್ಲಿ ಮಾಡೋಣ. ಓಕೆನಾ, ಸೊ ಇಲ್ಲಿ ಕೋಡ್ ತಗೊಳ್ಳೋಣ. ಓಕೆನಾ, ಇಲ್ಲಿ ಸೀಕ್ರೆಟ್. ಓಕೆನಾ, ಸೀಕ್ರೆಟ್ ಏನಪ್ಪಾ, ಲಾಸ್ಟ್ ಟೈಮ್ ಏನ್ ಕೊಟ್ಟಿದ್ವಿ ನಾವು. ಇವಾಗ ಇನ್ನೊಂದು ಕೀವೋಲ್ಟಿಗೆ ಹೋದ್ರೆ ಇಲ್ಲಿಗೆ ಹೋಗೋಣ. ಅದು ಹಳೆ ಕೀವೋಲ್ಟ್ ಇತ್ತಲ್ವಾ, ಇಲ್ಲಿಗೆ ನೋಡಿದ್ರೆ ಕೀಸ್ ಅಲ್ಲಿ ಏನೂ ಇಲ್ಲ. ನಾವು ಕ್ರಿಯೇಟ್ ಮಾಡಿದ್ವಿ ಅಲ್ವಾ ಟೆಸ್ಟ್ ವಿ ಅಂತ. ಇಲ್ಲಿ ಸೀಕ್ರೆಟ್ ಅಲ್ಲಿ ಬರೀ ಇದಿದೆ ಯೂಸರ್ ನೇಮು, ಕರೆಕ್ಟಾ? ಸೊ ಅದನ್ನ ಹಾಕೋಣ ಅಂತ ಲೆಕ್ಕಾಚಾರ ಹಾಕೊಳ್ಳಿ. ಇದು ನಂದ ಮ್ಯಾನ್ಯುವಲ್ ಆಗಿ ನಾನು ಕ್ರಿಯೇಟ್ ಮಾಡಿದ್ದು. ಇವಾಗ ನಾವು ಕೋಡ್ ಇಂದ ಕ್ರಿಯೇಟ್ ಮಾಡಿರೋ ಅದರಲ್ಲಿ ಹಾಕೋಣ. ಮೈಸ್ಕ್ಯೂಲ್ ರೂಟ್ ಪಾಸ್ವರ್ಡ್ ರೂಟ್ ಅಂತಾನೆ ಇಡೋಣ. ಇಲ್ಲಿ ರೆಫರೆನ್ಸ್ ಕೊಡ್ಬೇಕಾಗತ್ತೆ, ಈ ಸೀಕ್ರೆಟ್ ಎಲ್ಲಿಗೆ ಹೋಗ್ಬಿಟ್ಟು ಕ್ರಿಯೇಟ್ ಮಾಡ್ಬೇಕಂತ. ಅಲ್ಲಿ ಕೀ ನೇಮು ಇದು, ವ್ಯಾಲ್ಯೂ ಪಾಸ್ವರ್ಡು ಇದು. ಓಕೆನಾ, ಅದನ್ನ ನಾವು ಮೆನ್ಷನ್ ಮಾಡ್ತಾ ಇದೀವಿ ಇಲ್ಲಿ. ಇದು ಎಲ್ಲಿಗೆ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ಇಲ್ಲಿ ನಮ್ಮ ಕೀ ವಾಲ್ಟ್ ಇದೆ ಅಲ್ವಾ. ಸೊ ಇವಾಗ ನಾವೇನ್ ಮಾಡೋಣ, ನೆಕ್ಸ್ಟ್ ಹೋಗಿ ನಮ್ಮ ಟರ್ಮಿನಲ್ಗೆ ಹೋಗಿಬಿಟ್ಟು ಮತ್ತೆ ಅಪ್ಲೈ ಅಂತ ಹೊಡೆಯೋಣ. ಇವಾಗ ಹೊಡೆದ್ರೆ ಅದು ಹೇಳ್ಬೇಕಾಗತ್ತೆ ಒಂದು ಚೇಂಜ್ ಆಗಿದೆಯಪ್ಪ ಅಂತ. ನೋಡ್ರೆ ಇಲ್ಲೇನ್ ಹೇಳ್ತದೆ, ಸೀಕ್ರೆಟ್ ವಿಲ್ ಬಿ ಕ್ರಿಯೇಟೆಡ್. ಇಲ್ಲೇನಿರುತ್ತೆ, ಕಿವಿ ಆರ್ಜಿ ವಿಲ್ ಬಿ ಅಪ್ಡೇಟ್ ಇನ್ ಪ್ಲೇಸ್ ಅಂತ ಹೇಳ್ತದೆ. ಅಪ್ಡೇಟ್ ಏನ್ ಅಪ್ಡೇಟ್ ಮಾಡ್ತಾ ಇದೆ, ಇದು ಒಂದಿಷ್ಟು ಟ್ಯಾಗ್ಸ್ ಗಳು ಆಟೋಮೆಟಿಕ್ ಆಗಿ ಆಡ್ ಆಗ್ತಾ ಇದೆ. ಅದು ಆಡ್ ಆಗ್ತಾ ಇದೆ. ಓಕೆನಾ, ಇವಾಗ ಏನ್ ಮಾಡೋಣ, ನೆಕ್ಸ್ಟ್ ಎಸ್ ಅಂತ ಕೊಡೋಣ. ನಮ್ಗೆ ಸೀಕ್ರೆಟ್ ಬೇಕಾಗಿರೋದು ಅಲ್ವಾ. ಇಲ್ಲಿಗೆ ಹೋಗಿ ನೋಡ್ದಂದ್ರೆ ನಮ್ಮ ರಿಸೋರ್ಸ್ ಗ್ರೂಪ್ ಕನ್ನಡ ಕಿವಿ ಯಾವ್ದು ಸೀಕ್ರೆಟ್ ಇರ್ಲಿಲ್ಲ ಅಲ್ವಾ. ಇವಾಗ ಹೋಗಿ ನೋಡಿದ್ರೆ ಸೀಕ್ರೆಟ್ಸ್ ಏನು ಇಲ್ಲ ಅಲ್ವಾ. ರಿಫ್ರೆಶ್ ಮಾಡೋಣವಾ, ಏನು ಎರರ್ ಇಲ್ಲ ಅಂದ್ರೆ ವರ್ಕ್ ಆಗುತ್ತೆ. ನೋಡೋಣ, ಇಲ್ಲಿ ನೋಡಿದ್ರೆ ಎರರ್ ಬಂದಿದೆ. ಏನಂತ ಇದೆ, ಫಾರ್ಬಿಡನ್ ಅಂತ ಇದೆ. ಓಕೆನಾ, ಆಕ್ಸೆಸ್ ಡಿನೈಡ್ ಅಂತ ಇದೆ, ಡಸ್ ನಾಟ್ ಹ್ಯಾವ್ ಅ ಸೀಕ್ರೆಟ್ ಪರ್ಮಿಷನ್. ಓಕೆನಾ, ಸೊ ಸೀಕ್ರೆಟ್ ಪರ್ಮಿಷನ್ ನಾನು ಏನ್ ಇಲ್ಲಿಗೆ ಕೊಟ್ಟಿರ್ಲಿಲ್ಲ ಕಾಣಿಸುತ್ತೆ. ಇಲ್ಲ ಕೊಟ್ಟಿದ್ದೀನಿ ಅಲ್ವಾ, ಆಲ್ ಅಂತಾನೆ ಇದೆ. ಏನಂತ ಎರರ್ ಹೊಡಿತಾ ಇದೆ, ಚೆಕಿಂಗ್ ದ ಪ್ರೆಸೆನ್ಸ್ ಆಫ್ ಅ ಸೀಕ್ರೆಟ್ ರೂಟ್ ಯೂಸರ್ ನೇಮ್. ಓಕೆನಾ, ಇದು ಫಸ್ಟ್ ಗೆಟ್ ಮಾಡುತ್ತೆ. ಗೆಟ್ ಮಾಡೋದಕ್ಕೂ ಎರರ್ ಹೊಡಿತಾ ಇದೆ. ಓಕೆನಾ, ಇಲ್ಲಿ ನಮಗೆ ಒಂದು ಎರರ್, ಈ ತರ ಎರರ್ ಬಂದಾಗ ಇಲ್ಲಿ ಆಬ್ಜೆಕ್ಟ್ ಐ ಡಿ ಬರುತ್ತೆ. ಅದ್ ತಗೊಳ್ಳಿ, ಅದ್ ತಗೊಂಡು ಕಾಪಿ ಮಾಡಿ ಇಲ್ಲಿಗೆ ಹೋಗಿ ಇಲ್ಲಿ ಆಡ್ ಅಂತ ಹೇಳಿ ಫುಲ್ಲೇ ತಗೊಳ್ಳೋಣ, ಫುಲ್ಲೇ ಆಕ್ಸೆಸ್. ನೆಕ್ಸ್ಟಿಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ಇಲ್ಲಿ ನೋಡಿ, ಟೆರಾಫಾರ್ಮ್ ನಮ್ಮ ಆಪ್ ರಿಜಿಸ್ಟ್ರೇಷನ್ ಮಾಡಿದ್ವಲ್ವಾ, ಆ ಸಿಸ್ಟಮ್ ಯೂಸರ್ಗೆ ಆಕ್ಸೆಸ್ಸೇ ಇಲ್ಲ. ಅದಕ್ಕೋಸ್ಕರ ಎರರ್ ಹೊಡಿತಾ ಇದೆ. ಸೆಲೆಕ್ಟ್ ಮಾಡೋಣ, ಕ್ರಿಯೇಟ್ ಮಾಡೋಣ. ಇಲ್ಲಿ ಟೆರಾಫಾರ್ಮ್ಗೆ ಕೊಟ್ವಿ ಆಕ್ಸೆಸ್. ಇವಾಗ ಹೋಗ್ಬಿಟ್ಟು ಇನ್ನೊಂದ್ಸತಿ ರನ್ ಮಾಡೋಣ. ಆಕ್ಸೆಸ್ ಕೊಟ್ಟಿದ ತಕ್ಷಣ ನಮ್ಮ ಟೆರಾಫಾರ್ಮ್ ಯೂಸರು ಆಟೋಮೆಟಿಕ್ ಆಗ್ಲಿ ಈ ಕೋಡ್ ಇಂದ ಹೋಗ್ಬಿಟ್ಟು ಕ್ರಿಯೇಟ್ ಮಾಡಬೇಕು. ಓಕೆನಾ, 1 to add 1 to change ಅಂತ ಹೇಳ್ತದ. ಎಸ್ ಅನ್ನೋಣ, ಅದು ಹೋಗ್ಬಿಟ್ಟು ಕ್ರಿಯೇಟ್ ಮಾಡ್ಲಿ. ಕ್ರಿಯೇಷನ್ ಕಂಪ್ಲೀಟು. ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ತಾ ಇದೆ, ನೋಡೋಣ. ಇಲ್ಲಿಗೆ ಹೋಗಿ ಇಲ್ಲಿ ಸೀಕ್ರೆಟ್ಗೆ ಅವಾಗಲೇ ಏನು ಇರ್ಲಿಲ್ಲ, ಇವಾಗೂ ಇಲ್ಲ. ಒಂದು ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ನೋಡಿ ಕ್ರಿಯೇಟ್ ಆಯ್ತು ಅಂತ ಹೇಳ್ತಾ ಇದೆ. 13 ಸೆಕೆಂಡಿಗೆ ಹೋಗ್ಬಿಟ್ಟು ನೋಡೋಣ, ರಿಫ್ರೆಶ್ ಮಾಡೋಣವಾ. ನೋಡಿ ಕ್ರಿಯೇಟ್ ಆಯ್ತಲ್ವಾ. ಸೊ ಈ ರೀತಿಯಲ್ಲಿ ನಾವು ಸೀಕ್ರೆಟ್ಸ್ ನ ಕ್ರಿಯೇಟ್ ಮಾಡಬೇಕು. ಇದು ಯೂಸರ್ ನೇಮ್ ಆಯ್ತು ಅಲ್ವಾ, ಒಂದು ಸೀಕ್ರೆಟ್. ಇವಾಗ ಇದನ್ನೇ ಪಾಸ್ವರ್ಡ್ ನಾವು ಕೋಡ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಪಾಸ್ವರ್ಡ್ ಯೂಶಲಿ ಇಡಕ್ ಹೋಗಲ್ಲ, ಬಟ್ ಈ ರೀತಿಯಲ್ಲಿ ನಾವು ಕೋಡ್ ಅಲ್ಲಿ ಇಡಲ್ಲ. ಇವಾಗ ಇಡ್ತೀವಿ ಅಂತಾನೆ ತಿಳ್ಕೊಳ್ಳಿ. ಓಕೆನಾ, ಇದು ಯೂಸರ್ ನೇಮು, ಇದು PWD ಅಂತ ಕೊಡೋಣ. ಓಕೆನಾ, ಇಲ್ಲಿ ಹೆಸರನ್ನ ಏನ್ ಚೇಂಜ್ ಮಾಡೋಣ, PWD. ಓಕೆನಾ, ರೂಟ್ @1 2 3 4 ಸುಮ್ಮನೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಓಕೆನಾ, ಇನ್ನೊಂದನ್ನ ಆಡ್ ಮಾಡಿದ್ವಿ ಅಲ್ವಾ.
ಸೊ ಇವಾಗ ಮತ್ತೆ ರೀರನ್ ಮಾಡೋಣ. ಟೆರಾಫಾರ್ಮ್ ಅಪ್ಲೈ ಅಂತ ಹೇಳಿದ್ರೆ ಹೋಗ್ಬಿಟ್ಟು ಅದು ಇನ್ನೊಂದನ್ನ ಕ್ರಿಯೇಟ್ ಮಾಡಬೇಕು. ಎಸ್ ಅಂತ ಹೇಳಿ ಕ್ರಿಯೇಟ್ ಆಯ್ತು. ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ರಿಫ್ರೆಶ್ ಹೊಡೆದ್ರೆ ಇಲ್ಲಿ ನೋಡಿ ಪಾಸ್ವರ್ಡ್ ಅಲ್ವಾ ಕ್ರಿಯೇಟ್ ಆಯ್ತು. ಪಾಸ್ವರ್ಡ್ ನ ವ್ಯಾಲ್ಯೂ ಚೆಕ್ ಮಾಡ್ಬೇಕಂದ್ರೆ ನೋಡಿ root@123 ಅದನ್ನೇ ಕೊಟ್ಟಿರೋದು ಅಲ್ವಾ. ಇಲ್ಲಿದೆ ನೋಡಿ. ಈ ರೀತಿಯಲ್ಲಿ ನಾವು ಕೋಡ್ ನ ಟೆರಾಫಾರ್ಮ್ KeyVault ರಿಲೇಟೆಡ್ ಕೋಡ್ ನ ಬರಿತೀವಿ. ಓಕೆನಾ. ಅಜ್ಯೂರ್ KeyVault ಕೀಸು ಮತ್ತೆ ಸರ್ಟಿಫಿಕೇಟ್ ನ ಪ್ರೌಲಿ ನಾಳೆ ಮಾಡೋಣ. ಓಕೆನಾ. ಇವಾಗ ನಾನು ಏನಾದ್ರು ನಿಮ್ಗೆ ಏನಾದ್ರು ಕ್ವಶನ್ಸ್ ಆನ್ಸರ್ ಏನಾದ್ರು ಬೇಕಿದ್ರೆ ನೀವು ಅಂದ್ರೆ ಏನಾದ್ರು ಕ್ವಶನ್ಸ್ ಇದ್ರೆ ನೀವು ಗೂಗಲ್ ಮೀಟಿಗೆ ಜಾಯ್ನ್ ಆಗಿ ನೀವು ಅಲ್ಲಿ ಕೇಳಬಹುದು. ಓಕೆನಾ. ನಾನು ಸ್ಟ್ರೀಮಿಂಗ್ ನ ಇವಾಗ ಸ್ಟಾಪ್ ಮಾಡ್ತೀನಿ.